ಎಲ್ಲಿದೆಯೋ ಅಲ್ಲಿ ಶತ್ರು ಬಲವಾಗಿ ಎದ್ದೊಳ್ತಾನೆ. ಆ ವಿಷಯಗಳಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕು. ಸೈತಾನ್ಗೆ ಅವಕಾಶ ಕೊಡದೆ ಆ ವಿಷಯಗಳನ್ನಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅನ್ನೋದು ನಮ್ಮ ಆಯುಧವಾಗಿದೆ. ಈ ಲೋಕದಲ್ಲಿ ಎಲ್ಲದಕ್ಕಿಂತ ನಮ್ಮನ್ನು ಕುಗ್ಗಿಸೋದು, ನಮ್ಮನ್ನು ಬಲಹೀನಪಡಿಸೋದು, ಕೆಲವು ಮಾತುಗಳು ನಮ್ಮನ್ನು ದೇವರಿಗೋಸ್ಕರ ಉಪಯೋಗವಾಗದಂತೆ ನಮ್ಮನ್ನು ಹಿಂದೆ ಕೇಳುವಂಥ ಕೆಲವು ಕಾರ್ಯಗಳಿರುತ್ತೆ. ದೇವಸೇವಕರ ಮೂಲಕ ದೇವರು ಮಾತಾಡಿದ ರೀತಿಯಲ್ಲಿ ಸೇವೆ ಅನ್ನೋದು ಬಂದ್ಬಿಟ್ಟು ಅಷ್ಟು ಈಸಿ ಅಲ್ಲ. ಕೊಟ್ಟಿರೋ ತಾಲಂತುಗಳನ್ನು ನಾವು ಉಪಯೋಗಿಸ್ಬೇಕು. ದೇವರು ತಾಲಂತ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತಾಲಂತು ಹೆಂಗೆ ಬೇಕೋ ಹಂಗೆ ಬಂದು ದೇವ್ರ ಸನ್ನಿಧಾನದಲ್ಲಿ ಬಂದು ಆರಾಧನೆ ಮಾಡೋಕ್ಕಾಗಲ್ಲ. ದೇವ್ರ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆ ಯಾವುದು ಕೂಡ ಅದನ್ನು ಉಪಯೋಗ ಮಾಡೋಕ್ಕೆ. ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಾಕ್ಯನ ಓದಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ್ದು ವಾಕ್ಯದ ದೆಸೆಯಿಂದ ಈ ಶುದ್ಧವಾಗಿರಿ ಎಂದು ನೀವು ನನ್ನಲ್ಲಿ ನೆಲೆಗೊಳ್ಳಿರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ಳುವೆನು. ಕೊಂಬೆಯು ಬಲಿಯಲ್ಲಿ ನೆಲೆಗೊಂಡಿದ್ದ ಹಾಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರಿಂದ ಫಲ ಕೊಡಲಾರೆ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೇ ನಾನು ಅವನಲ್ಲಿಯೇ ನೆಲೆಗೊಂಡಿದ್ದರೆ ಅವನು ಬಹಳವಾಗಿ ಫಲ ಕೊಡುವನು. ನೀವು ನನ್ನಲ್ಲಿಯೇ ನನ್ನನ್ನು ಬಿಟ್ಟು ಏನು ಮಾಡಲಾರೆ. ಯಾವನಾದರೂ ನನ್ನಲ್ಲಿ ನೆಲೆಗೊಂಡಿರುವವನು ದಿಲ್ಲವೋ ಅವನು ಆ ಕೊಂಬೆಯನ್ನು ಹೊರಗೆ ಬಿಸಾಕಲ್ಪಟ್ಟು ಒಣಗಿ ಹೋಗುವುದು. ಅಂಥ ಕೊಂಬೆಯು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುವುದು. ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡೋದರಿಂದ ನನ್ನ ತಂದೆಯ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯು ನೆಲೆಗೊಂಡಿರಿ. ನಾನು ನನ್ನ ತಂದೆಯನ್ನು ಆಜ್ಞೆಗಳನ್ನು ಕೈಗೊಂಡ ನಡೆದ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವೆನು. ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ. ಆಮೇನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳೇ, ಒಂದು ದ್ರಾಕ್ಷಿ ತೋಟನ ನೀವು ನೋಡಿರ್ತೀರ. ಆ ದ್ರಾಕ್ಷಿ ತೋಟ ಹೇಗಿರುತ್ತೆ? ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ಪ್ರತಿಯೊಂದು ಕೊಂಬೆನೂ ಆತನು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಅಂತ ನಾವು ಈ ವಾಕ್ಯದಲ್ಲಿ ಓದುತ್ತೇವೆ. ಇವಾಗ ಫಾರ್ ಎಕ್ಸಾಂಪಲು, ಒಂದು ದ್ರಾಕ್ಷಿ ತೋಟಗಾರನು ಏನು ಮಾಡ್ತಾನೆ? ಅವನು ಆ ಒಂದು ತೋಟ ಇರುತ್ತೆ, ದ್ರಾಕ್ಷಿ ತೋಟ. ಅವನು ಬೀಜವನ್ನು ಬಿತ್ತಿ ತೋಟವನ್ನು ಬೆಳೆಸಿ ಅವನೇನು ಮಾಡ್ತಾನೆ? ಆ ತೋಟವನ್ನು ಬೆಳೆಸಿ ಅದರಲ್ಲಿ ಫಲ ಕೊಡಿದ್ರೆ ಮಾತ್ರ ಅವನೇನು ಮಾಡ್ತಾನೆ? ಅವನು ಫಲ ಕೊಡ್ತಾ ಇದ್ರೆ ಮಾತ್ರ ಆ ಮರನ ಉಳಿಸ್ಕೊಳ್ತಾನೆ. ಫಲ ಕೊಡದೇ ಇರೋ ಕೊಂಬೆನ ಏನು ಮಾಡ್ತಾನೆ? ಅವನು ಕತ್ತರಿ ಬಿಸಾಕ್ತಾನೆ ಅಲ್ವಾ? ಫಲ ಕೊಡದೇ ಇರೋ ಕೊಂಬೆನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಅದು ಇದ್ದಷ್ಟು ನೀರು ಹಾಕಿದ್ರು, ಗೊಬ್ಬರ ಹಾಕಿದ್ರು, ಏನು ಹಾಕಿದ್ರೂ ಉಪಯೋಗ ಇಲ್ಲ ಅಂತೇಳಿ ಏನು ಮಾಡ್ತಾನೆ? ಅದು ಒಣಗೋಗ್ತಾ ಇದೆ, ಏನು ಮಾಡ್ತಾರೆ, ಅದಕ್ಕೆ ಗುಣ ಇಲ್ಲ ಅಂತೇಳಿ ಅವನು ಏನು ಮಾಡ್ತಾರೆ? ಅದನ್ನು ಕತ್ತರಿಸಿ ಬಿಸಾಕ್ತಾನೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಅದಕ್ಕಿಂತ ಮೊದಲು ನಾನು ಹೇಳೋದೇನೆಂದರೆ, ನಮ್ಮ ಬಳಿಗೆ ನಮ್ಮೊಟ್ಟಿಗೆ ಒಬ್ಬೊಬ್ಬರಾಗಿ ದೇವರು ಒಬ್ಬೊಬ್ಬರನ್ನ ಬೆಳೆಸುವಂಥ ಒಂದು ದೇವರು ಕೆಲವು ಕುರಿಗಳನ್ನ ದೇವರು ನಮಗೆ ಕೊಡ್ತಾ ಇರ್ತಾರೆ. ನಾವು ಕುರುಬರಾಗಿ ಒಬ್ಬರನ್ನ ಗೈಡ್ ಮಾಡಿ ನಡೆಸ್ತಾ ಇರ್ತೀರಿ. ಸಾಕ್ಷಿ ಹಂಚಿಕೊಳ್ಳುವಂಥ ದಿನ. ಮೊನ್ನೆ ವಿನೀತ್ ಬ್ರದರು ಸಾಕ್ಷಿ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಮಾಡಿದಂಥ ಉಪಕಾರಗಳನ್ನು ಕೂಡ ಅವ್ರು ನೆನಪು ಮಾಡಿಕೊಂಡ್ರು. ನನಗೊಂದು ಪರಿಶುದ್ಧಾತ್ಮ ಹೇಳಿದ್ದು, ಇಷ್ಟೆಲ್ಲ ದೇವರ ಚಿತ್ತ ಏನು, ನಾನೇನು ಮಾಡ್ತಾಯಿದ್ದೀನಿ, ನಾನು ದೇವರ ಚಿತ್ತ ಪ್ರಕಾರ ಬರ್ತಾಯಿದ್ದೀನಿ, ಮತ್ತು ಆತನಿಗೋಸ್ಕರ ಉಪಕಾರ ಮಾಡೋದಕ್ಕೆ ವ್ಯಕ್ತಿಗಳನ್ನ ಕೊಟ್ಟರು ದೇವರು ಅಂತ ಹೇಳಿದ್ರು. ಆದರೆ ನನ್ನ ನಾಮನ ಆತನ ಮಹಿಮೆ ಪಡಿಸ್ಲಿಲ್ಲ ಅಂತ ನನ್ನ ಹತ್ರ ಪರಿಶುದ್ಧಾತ್ಮ ಹೇಳಿದ್ರು. ಎಲ್ಲೇ ಹೋದ್ರೂ ಮನುಷ್ಯರಿಗಿಂತ ಹೆಚ್ಚಾಗಿ ದೇವರ ಚಿತ್ತ ಮಾಡೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕು? ದೇವರ ನಾಮನ ಮೊದಲು ನಾವು ಮಹಿಮೆ ಪಡಿಸ್ಬೇಕು. ಎಲ್ಲದಕ್ಕಿಂತ ಮೊದಲು ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ರು, ದೇವರು ನನ್ನ ಜೀವಿತದಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೇಕು. ಯಾಕಂದರೆ ಇವಾಗ ಕುರಿನ ನಾವು ಸರಿಯಾಗಿ ಗೈಡ್ ಮಾಡೋಕ್ಕೆ ಹೋದರೆ ಅದು ಹೆಂಗಾಗುತ್ತೆ? ಸೊಟ್ಟಪಟ್ಟ ಆಗಿ ಬೆಳ್ಕೊಂಡು ಅದು ಫಲ ಕೊಡದೇ ಇರೋ ರೀತಿ ಆಗಿಬಿಡುತ್ತೆ. ಮೊದಲು ಮನುಷ್ಯರನ್ನೆಲ್ಲ
ಇವತ್ತು ನಾವು ಉಪಕಾರ ಮಾಡಿರೋದು ಅದು ದೇವರ ಮೂಲಕ, ಓಕೆ. ಆದರೆ ಮೊದಲು ದೇವರ ನಾಮನ ಮಹಿಮೆ ಪಡಿಸ್ಬೇಕು. ನಮ್ಮ ಜೀವಿತದಲ್ಲಿ ಏನೇ ಒಂದು ಅದ್ಭುತ ನಡಿಬೇಕಾದ್ರೂ, ನಮ್ಮ ಜೀವಿತದಲ್ಲಿ ಏನೇ ಒಂದು ಬಿಡುಗಡೆ ನಡಿಬೇಕಾದ್ರೂ ದೇವರು ಮಾತ್ರ ನಮ್ಮ ಜೀವಿತದಲ್ಲಿ ಮೊದಲು ಅದ್ಭುತ ಮಾಡೋದು. ಒಂದು ವ್ಯಕ್ತಿ ಮೂಲಕನೂ ದೇವರೇ ಮಾಡೋದು ನಮ್ಮ ಜೀವಿತದಲ್ಲಿ. ಮೊದಲು ನಾವು ಯಾರನ್ನ ಮಹಿಮೆ ಪಡಿಸ್ಬೇಕು? ದೇವರನ್ನ ಮಹಿಮೆ ಪಡಿಸ್ಬೇಕು. ಅದು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ನಾನು ಲೇಡೀಸ್ ಮೀಟಿಂಗ್ ಹೋಗಿದ್ದೆ. ಅಲ್ಲಿ ಒಂದು ಸಹೋದರಿ ಬಂದ್ಬಿಟ್ಟು ನಮ್ಮ ಪಾಸ್ಟರ್ ಅಂಕಲು ಅವ್ರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡಬೇಕಾಗಿತ್ತು, ಸ್ವಾಗತ ಮಾಡಬೇಕಾಗಿತ್ತು. ಅವ್ರು ಹೇಗೆ ಅಂದರೆ, ಅವರು ಒಂದು ದೊಡ್ಡ ವ್ಯಕ್ತಿ, ನಮ್ಮ ಅಂಕಲ್ ದೊಡ್ಡ ವ್ಯಕ್ತಿ ಆಗಿದ್ದಾರೆ, ಅವರೊಂದು ದೊಡ್ಡ ಅಭಿಷಕ್ತರು ಅನ್ನೋದು ತುಂಬ ಜನ ಅವ್ರನ್ನ ಗೌರವಿಸ್ತಾ ಇದ್ರು. ಅವರ ಮೈಂಡ್ ಸೆಟ್ಟಲ್ಲಿ ಏನಂದರೆ, ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಲೇಡೀಸ್ ಮೀಟಿಂಗ್ಗೆ ಪಾಸ್ಟರ್ ಅಂಕಲ್ ಬಂದಿದ್ದಾರೆ, ಪಾಸ್ಟರ್ ಅಂಕಲ್ನ ಅವರು ಸನ್ಮಾನ ಮಾಡಬೇಕು, ಸ್ವಾಗತ ಮಾಡಬೇಕಂತೇಳಿ ಅವರು ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ದೇವರಿಗಿಂತ ಹೆಚ್ಚಾಗಿ ಅವ್ರನ್ನ ಹೊಗಳಿದ್ರು ಅವರಲ್ಲಿ ಸ್ಟೇಜ್ ಮೇಲೆ. ಆದರೆ ಅಂಕಲ್ ಒಂದು ಮಾತು ಹೇಳಿದ್ರು, ದೇವರಿಗೆ ಸಲ್ಲಬೇಕಾಗಿದ್ದು ದೇವರಿಗೆ ಸಲ್ಲಿಸಬೇಕು, ಆಮೇಲೆ ಅಭಿಷಕ್ತನಿಗೆ ಸಲ್ಲಿಸಬೇಕಾದ ಅಭಿಷಕ್ತನು. ದೇವರಿಗೆ ಸಲ್ಲತಕ್ಕ ಗೌರವವನ್ನು ಮನುಷ್ಯನಿಗೆ ಸಲ್ಲಂಗಿಲ್ಲ. ದೇವರಿಗಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ ಅಂತೇಳಿ ಅವ್ರು ಅಲ್ಲೇ ಅವರು ಅಂಥ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಪಾಸ್ಟರ್ ಅಂಕಲಲ್ಲಿ ತಗ್ಗಿಸ್ಕೊಂಡ್ರು. ಅದು ಅವತ್ತು ನನ್ನ ಹೃದಯನ ಭಯಂಕರ ಅದು ಮುಟ್ಟಿತು. ಯಾಕಂದರೆ ಯಾವತ್ತು ಮನುಷ್ಯರು ಏನಾಗ್ಬಿಡ್ತಾರೆ ಗೊತ್ತಾ, ಒಂದು ವ್ಯಕ್ತಿ ಮೇಲೆ ಇದ್ದಾರೆ, ಅವರೊಂದು ದೊಡ್ಡ ಅಭಿಷಕ್ತರಂದರೆ ಅವ್ರನ್ನ ಮೇಲೆ ಇಡೋದಕ್ಕೆ ನೋಡ್ತಾರೆ. ಯಾವತ್ತು ನಾವು ಮನುಷ್ಯನ ಮೇಲೆ ಇಡಬಾರ್ದು, ದೇವ್ರನ್ನ ಮೊದಲು ನಾವು ಮೇಲೆ ಇಡಬೇಕು, ಆಮೇಲೆ ಮನುಷ್ಯರ ಥ್ರೂ ಅಲ್ಲಿ ದೇವರು ನಮಗೆ ಅದ್ಭುತ ಮಾಡಿದ್ರು ಅಂತೇಳಿ ಆ ಮನುಷ್ಯರನ್ನು ನಾವೇನು ಮಾಡಬೇಕು, ನಮ್ಮ ಹೃದಯದಲ್ಲಿ ಕೃತಜ್ಞತೆ ಉಳ್ಳವರಾಗಿ ನಾವು ಅವ್ರನ್ನ ಗೌರವಿಸಬೇಕು ಅಷ್ಟೇ. ಅವರಿಗೆ ನಾವು ಗೌರವ ಕೊಡಬೇಕಾಗಲಿ, ದೇವರಿಗಿಂತ ನಾವು ಹೆಚ್ಚಾಗಿ ನೋಡಬಾರ್ದು. ಆತನ ಹೇಳಿದೆಲ್ಲ ಕರೆಕ್ಟು, ಆದರೆ ದೇವ್ರ ನಾಮನ ಮಹಿಮೆ ಪಡಿಸ್ಬೇಕಾಗಿತ್ತು. ಅವು ಹೇಳೋ ಆತ್ರದಲ್ಲಿ ಅವ್ರು ಮರ್ತೋಗಿರ್ಬೋದು. ನೆಕ್ಸ್ಟ್ ಟೈಮಲ್ಲಿ ಎಲ್ಲೇ ಹೋದ್ರೂ ಮೊದಲು ದೇವರ ನಾಮನ ಮಹಿಮೆ ಪಡಿಸಿ. ಯಾವಾಗ ನಾವು ಮಹಿಮೆ ಪಡಿಸ್ತಿರೋ ಅಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಅದೆಲ್ಲ ಬಿಟ್ಟು ಈ ವಾಕ್ಯದಲ್ಲಿ ನೋಡೋ ಪ್ರಕಾರ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರೋ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕ್ತಾನಂತ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ಇವತ್ತು ನೋಡಿ, ತೋಟಗಾರನು ಒಬ್ಬ ದ್ರಾಕ್ಷೆ ಅವನು ತೋಟಗಾರನ ಬೆಳೆಸ್ತಾನೆ ಅಲ್ವಾ? ಅದೇ ರೀತಿಯಾಗಿ ಈ ವಾಕ್ಯದ ಪ್ರಕಾರ ನಾವು ದೇವರನ್ನ ಕಂಡುಕೊಂಡಾಗ, ದೇವರನ್ನ ಅರ್ಥಕೊಂಡಾಗ, ದೇವರ ನಮಗೆ ನಿಜವಾದ ದ್ರಾಕ್ಷೆ ಬಳ್ಳಿಯಾಗಿದ್ದಾರೆ. ಆದರೆ ನನ್ನ ತಂದೆ ತೋಟಗಾರನು ಅಂದರೆ ಯೇಸು ಕ್ರಿಸ್ತ ನಮಗೆ ನಿಜವಾದ ದ್ರಾಕ್ಷೆ ಬಳ್ಳಿ. ನಮ್ಮನ್ನು ಒಂದು ಸರಿಯಾದ ಮಾರ್ಗದಲ್ಲಿ ನಮ್ಮ ನಡೆಸೋದಕ್ಕೆ, ಪರಿಶುದ್ಧಾತ್ಮನ ಆಲೋಚನೆ ಕಡೆ ನಮ್ಮನ್ನು ಗೈಡ್ ಮಾಡೋದಕ್ಕೆ ನಮ್ಮ ದೇವರು ಏನಾಗಿದ್ದಾನೆ? ದ್ರಾಕ್ಷೆ ಬಳ್ಳಿಯಾಗಿದ್ದಾರೆ. ನನ್ನ ತಂದೆ ಏನಾಗಿದ್ದಾನೆ? ತೋಟಗಾರನಿದ್ದಾನೆ. ನನ್ನಲ್ಲಿದ್ದು ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನಂತೆ. ಅಂದರೆ ನೋಡಿ ದೇವರ ಮಕ್ಕಳೇ, ದೇವರಲ್ಲಿ ಫಲ ಕೊಡದೇ ಇರೋ ಕೊಂಬೆ ಯಾರೇ ಆಗಿರ್ಬೋದು, ನಾನು ಯೇಸುನ ಅಂಗೀಕಾರ ಮಾಡಿದ್ದೀನಿ, ಯೇಸುನ ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ದೇವರಿಗೆ ಕ್ರಿಸ್ತನ ಮನಸ್ಸಿಲ್ಲದೆ, ಕ್ರಿಸ್ತನ ಸ್ವಭಾವ ಇಲ್ಲದೆ, ಆತ್ಮನ ಫಲಗಳು ನಮ್ಮಲ್ಲಿಲ್ಲದೆ, ವರಗಳಿಲ್ಲದೆ, ದೇವರು ಕೊಟ್ಟಿರೋ ತಾಲಂತನ ನಾವು ಉಪಯೋಗಿಸದೆ ಯಾವಾಗ ನಾವು ಇರ್ತಿರೋ ಆ ಕೊಂಬಿನ ದೇವ್ರು ಏನು ಮಾಡ್ತಾರಂತೆ? ಕತ್ತರಿ ಬಿಸಾಕ್ತಾರೆ. ನೋಡು, ಉಪಯೋಗವಾಗದೇ ಇರೋ ಕೊಂಬೆನ ಇಟ್ಕೊಂಡು ಏನು ಮಾಡ್ತಾರೆ ದೇವರು? ಒಬ್ಬ ತೋಟಗಾರನು ಬೆಳೆಯನ್ನು ಬೆಳೆಸುವಾಗ ಫಲ ಕೊಡದಿರೋ ಕೊಂಬೆನ ಏನು ಮಾಡ್ತಾನೆ? ಅವನು ಕತ್ತರಿ ಬಿಸಾಕ್ತಾನೆ. ಹೌದು, ಆರಂಭದಲ್ಲಿ ಸೇವೆಗೆ ಬಂದಾಗ, ಸೇವೆಗೆ ಕರೆದಾಗ ಹೋರಾಟ ಇರುತ್ತೆ, ಪ್ರತಿಕೂಲ ಇರುತ್ತೆ, ಅನೇಕ ಹಿಂಸೆಗಳಿರುತ್ತೆ, ಕಷ್ಟಗಳಿರುತ್ತೆ. ಎಲ್ಲವನ್ನು ತ್ಯಾಗ ಮಾಡಿ ನಾವು ಮುಂದೆ ಹೋದ್ರೇ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು. ಅಯ್ಯೋ ನನಗೆ ಕಷ್ಟ ಇದೆ, ಶಿಲುಬೆ ಹೊತ್ಕೊಂಡಿದ್ದೀನಿ ನಾನು, ಶಿಲುಬೆ ಭಾರ ಆಯ್ತಂತ ನಾವು ಕೆಳಗಡೆ ಇಳಿಸಿದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ದೇವರು ನಾವು ಇಳಿಸಕ್ಕೆ ಹೋದ್ರೆ, ನಾವು ಫಲ ಕೊಡದೆ ಹೋದರೆ, ಉಪಯೋಗವಾಗದೆ ಹೋದರೆ, ದೇವರ ರಾಜ್ಯಕ್ಕೆ ನಾವು ಉಪಯೋಗವಾಗದೆ ಹೋದರೆ ಏನಾಗುತ್ತೆ? ದೇವರೇ ಅದನ್ನು ಕತ್ತರಿ ಬಿಸಾಕ್ತಾರಂತೆ. ದೇವ್ರ ಕತ್ತರಿ ಬಿಸಾಕಿದ್ಮೇಲೆ ನಾವೇನು ಪ್ರಯೋಜನ? ಈ ಭೂಮಿ ಮೇಲೆ ಇರೋದು ವ್ಯರ್ಥ, ಈ ಭೂಮಿಯಲ್ಲಿ ದುಡಿಯೋದು ಕಷ್ಟ, ದುಡಿಯೋದು ಐಶ್ವರ್ಯವಂತನಾಗಿರೋದು, ಹಣ ಸಂಪಾದನೆ ಮಾಡಿಕೊಳ್ಳೋದು ಎಲ್ಲ ವೇಸ್ಟು, ಎಲ್ಲ ವ್ಯರ್ಥ. ದೇವರು ತನ್ನ ಮಕ್ಕಳನ್ನು ಆತ ನಡೆಸ್ತಾನೆ. ವಿಲ್ಸನ್ ಸೆಲ್ವಕುಮಾರ್ ಅಂಕಲ್ನ ದೇವ್ರ ಸೇವೆ ಕರೆದ್ರಂತೆ. ಸೇವೆ ಕರೆಯುವಾಗ ಅವ್ರು ಹೇಳಿದ್ರಂತೆ, ದೇವರೇ ನಾನು ಇನ್ನು ಸೇವೆಗೆ ಬರ್ತೀನಿ ಕರೆಕ್ಟು, ಆದರೆ ನನ್ನ ಜೀವನಕ್ಕೆ ನಾನು ಏನು ಮಾಡಲಿ? ನಾನು ಯಾರ ಹತ್ರನೂ ಕಾಣಿಕೆ ತೊಗೊಳಕ್ಕೆ ಇಷ್ಟ ಇಲ್ಲ, ಯಾರ ಹತ್ರ ಹೋಗಿ ಕೇಳಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವರು ದೇವ್ರ ಹತ್ರ ಹೇಳುವಾಗ ದೇವರು ಅವ್ರ ಹತ್ರ ಹೇಳೋದ್ರಂತೆ, ಸಮುದ್ರದ ಆಳದಲ್ಲಿರುವಂಥ ತಿಮ್ಮಿಂಗೆಲ್ಲ ಒಂದು ದಿನಕ್ಕೆ ಎಷ್ಟೋ ಸಾವಿರ ಗಟ್ಟಲೆ ಆಹಾರವನ್ನು ತಿನ್ನುತ್ತಂತೆ. ಅದು ಒಂದು ದಿನಕ್ಕೆ ಸಮುದ್ರದಲ್ಲಿರುವಂಥ ತಿಮ್ಮಿಂಗಲ ಒಂದು ದಿನಕ್ಕೆ ಎಷ್ಟು ಆಹಾರ ತಿನ್ನುತ್ತಂತೆ. ಅದನ್ನು ಸಾಕಿ ಬೆಳೆಸುವ ನಾನು ನಿನ್ನ ಹೊಟ್ಟೆನ ನಾನು ಪೋಷಿಸೋಕ್ಕಾಗೋದಿಲ್ವಾ ಅಂತೇಳಿ ದೇವ್ರು ಹೇಳಿದ್ರಂತೆ. ನೋಡಿ ದೇವರ ಮಕ್ಕಳೇ, ಹೌದು ಕೆಲಸ ಮಾಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ದೇವರಿಗೆ ಕೊಡಬೇಕಾಗಿದ್ದು ಮೊದಲು ದೇವರಿಗೆ ನಾವು ಕೊಡಲೇಬೇಕು, ಆಮೇಲೆ ನಾವು ಮಾಡಬೇಕು. ದೇವ್ರು ನಡೆಸ್ತಾರೆ ಖಂಡಿತ. ಯಾಕೆ ದೇವ್ರು, ನೀನು ಯಾವಾಗ ತ್ಯಾಗ ಮಾಡಿ ಬರ್ತೀಯಾ ಆವಾಗೇ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣೋದು. ತ್ಯಾಗ ಮಾಡದೆ ನೀನು ಬರದೇ ಹೋದರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣೋದಿಲ್ಲ. ನಾನು ಕೂಡ ಮದುವೆ ಆಗೋದಕ್ಕಿಂತ ಮುಂಚೆ
ಕೆಲಸಕ್ಕೆ ಹೋಗ್ತಾ ಇದ್ದೆ. ಕೆಲಸಕ್ಕೆ ಹೋಗುವಾಗ ಯಾವುದಾದ್ರೂ ಆಫೀಸ್ ಬಿಟ್ಟರೆ ಮತ್ತೊಂದು ಆಫೀಸ್ಗೆ ರೀಜಾಯಿನ್ ಆಗುವಾಗ ಅವ್ರು ಹೇಳ್ತಾ ಇದ್ರು ಭಾನುವಾರನೂ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಭಾನುವಾರ ದೇವ್ರಿಗುಳ್ಳದು, ಅದು ದೇವ್ರಿಗೆ ಕೊಡಬೇಕಾದ ಸಮಯ. ಆ ದಿನ ನೀನು 1,00,000 ಕೊಡ್ತೀನಿ ಅದು ನಾನು ಬರಲ್ಲ ನಿನ್ನ ಕೆಲಸಕ್ಕೆ ಅಂತೇಳಿ ನನ್ನ ಕೆಲಸನ ರಿಸೈನ್ ಮಾಡಿ ಬಂದಿದ್ದೀನಿ. ಯಾಕಂದರೆ ಯಾವತ್ತೂ ನನ್ನ ಕೆಲಸ ಬಿಟ್ಟು ಬಂದೆ. 3 ದಿವಸ ಆಯಿತು ಕೆಲಸ ಇಲ್ಲ, ಮನೇಲಿ ಕುತ್ಕೊಂಡಿದ್ದೀನಿ. ಅಮ್ಮ ಸಾಲದಲ್ಲಿದ್ದಾರೆ, ಅಮ್ಮ ಕಷ್ಟದಲ್ಲಿದ್ದಾರೆ, ತಮ್ಮ ಓದಕ್ಕೆ ಹೋಗ್ತಾ ಇದ್ದಾನೆ. ಅವತ್ತು ಜೀವನ ನಡೆಯೋದು ತುಂಬ ಕಷ್ಟ ಇತ್ತು. ಆದರೂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತು ನನ್ನ ದೇವರು ನನ್ನ ನಡೆಸ್ತಾರೆ, ನನ್ನ ದೇವರು ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಕೂಡ ಒಂದು ಸ್ಪಿರಿಚುವಲಲ್ಲಿ ನಿಲ್ಲೋತಕ್ಕಂಥ ಒಂದು ಧೈರ್ಯ ಅಭಿಷೇಕ ನನ್ನ ಮೇಲಿತ್ತು. ನನ್ನ ಕೆಲಸ ಬಿಟ್ಬಿಟ್ಟು ಬಂದು ನಾವು ಚಿಕ್ಕ ಮನೆಯಲ್ಲಿದ್ದರೆ ತಿನ್ನೋದಕ್ಕೆ ಊಟ ಇರಲಿಲ್ಲ, ಆಹಾರ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ಕೂಡ ದೇವರು ನಮಗೆ ಕೊರತೆ ಇಲ್ಲದಾಗೆ, ಒಂದು ದಿನ ಕೂಡ ಯಾವುದಕ್ಕೂ ಕೊರತೆ ಇಲ್ಲದಾಗೆ ದೇವರು ನಮ್ಮ ನಡೆಸಿದ್ರು. ಅದಾಗಿ 3 ದಿವಸ ಆಗಿದೆ. 4ನೇ ದಿವಸಕ್ಕೆ ನನಗೆ ಮತ್ತೊಂದು ಕೆಲಸದ ಇಂಟರ್ವ್ಯೂ ಬಂದು ನನಗೆ ಉತ್ತಮವಾದ ರೀತಿಯಲ್ಲಿ ಕಿಂಗ್ ಫಿಶರ್ ಏರೋಸಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥ, ದೇವ್ರ ಏರ್ಪೋರ್ಟಲ್ಲಿ ಬಿಲ್ಲಿಂಗ್ ಮಾಡತಕ್ಕಂಥ ಒಂದು ಕೆಲಸನ ಕೊಟ್ಟರು. ಅಲ್ಲಿ ಭಾನುವಾರ ಮಾತ್ರ ಅಲ್ಲ, ಶನಿವಾರ ಭಾನುವಾರ 2 ದಿನ ರಜಾ ಸಿಗೋತಕ್ಕಂತೆ ಒಂದು ಕೆಲಸದ ಬಾಗಿಲು ನನಗಾಗಿ ದೇವರು ಓಪನ್ ಮಾಡಿದ್ರು. ಯಾವಾಗ ದೇವ್ರಿಗೋಸ್ಕರ ಒಂದು ಹೆಜ್ಜೆ ನೀನು ಮುಂದೆ ಇಡ್ತೀಯಾ, ದೇವರು ನಿನಗೋಸ್ಕರ 7 ಹೆಜ್ಜೆ ಮುಂದೆ ಇಡ್ತಾರೆ. 3 ದಿವಸ ನನ್ನ ಕೆಲಸ ಬಿಟ್ಟು ಬಂದರೆ ದೇವ್ರು ನನ್ನನ್ನು ಉಪವಾಸ ಮಡಗೋದಿಲ್ಲ, ಮತ್ತೊಬ್ಬರ ಬಳಿಯಲ್ಲಿ ಹೋಗಿ ಭಿಕ್ಷೆ ಬೇಡೋದಕ್ಕೆ ದೇವರು ನನ್ನನ್ನು ಬಿಡೋದಿಲ್ಲ. ದೇವ್ರಿಗೋಸ್ಕರ ನಾವು ತ್ಯಾಗ ಮಾಡಿದ್ರೆ ದೇವ್ರು ನಮಗೋಸ್ಕರ, ಆತನ ನನ್ನ ಮಗಳು ಎಷ್ಟು ತ್ಯಾಗ ಮಾಡ್ತದಲ್ಲ ನನಗೋಸ್ಕರ, ನನ್ನ ಸನ್ನಿಧಾನಕ್ಕೆ ಬರೋಕ್ಕೋಸ್ಕರ ಅಂತೇಳಿ ದೇವ್ರು ಏನು ಮಾಡ್ತಾರೆ, ಇರೋದಕ್ಕಿಂತ ಹೆಚ್ಚಾಗಿ ಡಬಲ್ ಪೋರ್ಷನನ್ನು ದೇವರು ಒದಗಿಸಿ ಕೊಡ್ತಾರೆ. ದೇವರ ಮಕ್ಕಳೇ, ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಫಲ ಕೊಡದಿರೋ ಕೊಂಬೆನ ನಾನು ಕತ್ತರಿಸಿ ಬಿಸಾಕ್ತೀನಿ. ಕೆಲವು ಟೈಮ್ ಪರಿಶುದ್ಧಾತ್ಮ ನಮ್ಮನ್ನು ಯಾತಕ್ಕೆ ಎಚ್ಚರಿಸ್ತಾರೆ, ನಾವು ಎಲ್ಲೂ ಸಹಿತ ಶತ್ರು ನಮ್ಮನ್ನು ನುಂಗಬಾರ್ದು, ಶತ್ರು ನಮ್ಮನ್ನು ತಪ್ಪು ದಾರಿಯಲ್ಲಿ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಶತ್ರು ನಮ್ಮನ್ನು ಹೆಚ್ಚಿಸ್ತಾನೆ. ಅದಕ್ಕೆ ನಾವು ಎಚ್ಚರಿಸ್ತಾನೆ. ಅದಕ್ಕೆ ನಾವೇನಾಗಿರಬೇಕು, ಎಲ್ಲ ಸಮಯದಲ್ಲೂ ದೇವರಿಗೆ ನಾವು ಫಲ ಕೊಡುವವರಾಗಿರಬೇಕು. ಹೌದು, ಕಷ್ಟ ಇದೆ, ಇಲ್ಲ ಅಂತಲ್ಲ. ಕ್ರಿಸ್ತನ ಜೀವಿತ ಬಂದ್ಬಿಟ್ಟು ಅದು ಈಸಿ ಆದ ಯಾವುದೂ ಅಲ್ಲ. ಸೇವಕರು ಹೇಳ್ದಂಗೆ ರಕ್ಷಣೆ ಒಂದೇ ಫ್ರೀ, ಇನ್ನೆಲ್ಲನೂ ನಾವು ಬೆಲೆ ತೆತ್ತಲೇಬೇಕು, ತ್ಯಾಗ ಮಾಡಲೇಬೇಕು. ಅನಿಸಿಯ ಸಿಸ್ಟರ್ ಅವರು ದೇವ್ರನ್ನ ಕಂಡುಕೊಂಡಾಗ, ದೇವ್ರನ್ನ ಅರ್ಥ ಮಾಡ್ಕೊಂಡಾಗ ಸ್ವಂತ ಗಂಡ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಆದರೂ ಕೂಡ ಅವರು ಏನನ್ನು ಆರಿಸ್ಕೊಂಡ್ರು, ಗಂಡನೆಲ್ಲ ಅವ್ರು ಆರಿಸ್ಕೊಂಡಿದ್ದು ನಿಜವಾದ ದೇವ್ರನ್ನ ಆರಿಸ್ಕೊಂಡ್ರು. ಅವ್ರಿಗೆ ಗೊತ್ತು, ಈ ಲೋಕದಲ್ಲಿರೋಂಥ ಗಂಡ ನನ್ನ ಜೊತೆ ನಾನು ಬದುಕಿರೋರ್ಗೆ ಇರ್ತಾರೆ, ಆದರೆ ನನಗೊಂದು ಜೀವನ ಇದೆ, ನಾನು ಸತ್ರು ನಾನು ಪರಲೋಕಕ್ಕೆ ಹೋಗುವಂಥ ಒಂದು ಜೀವ ಇದೆ ಅಂತೇಳಿ ಅವರು ದೇವ್ರನ್ನ ಕಂಡುಕೊಂಡು ದೇವ್ರಿಗೋಸ್ಕರ ನಿಂತ್ಕೊಂಡ್ರು. ಅವ್ರನ್ನ ಹೊರಗಡೆ ಹಾಕಿ ಬಾತ್ರೂಮ್ ಒಳಗಡೆ ಕುತ್ಕೊಂಡು ಅವ್ರ ಕಣ್ಣೀರಿಂದ ಅವರು ಪ್ರಾರ್ಥನೆ ಮಾಡಿದ್ರು. ಅವತ್ತು ಅವರು ಗಂಡ ಹೇಳಿದ್ರು ಅಂತೇಳಿ ಅವ್ರು ಏನಾದರೂ ಭಯ ಪಟ್ಕೊಂಡು, ಇಲ್ಲ ನನಗೆ ಏಸು ಬೇಡ, ನೀನು ಪೂಜೆ ಮಾಡೋ ದೇವ್ರನ್ನ ನಾನು ಪೂಜಿಸ್ತೀನಿ ಅಂತ ಏನಾದರೂ ಅವ್ರು ಹಿಂದೆ ಹೋಗಿದ್ರೆ, ಅವ್ರ ಕುಟುಂಬ, ಅವ್ರ ಗಂಡ ಇವತ್ತು ರಕ್ಷಣೆ ಹೊಂದುತ್ತಾ ಇರಲಿಲ್ಲ, ಅವ್ರ ಕುಟುಂಬ ದೇವ್ರನ್ನ ಕಂಡುಕೊಳ್ತಾ ಇರಲಿಲ್ಲ. ಹೌದು, ಅವತ್ತು ಅವ್ರು ಎಷ್ಟೋ ಕಣ್ಣೀರು ಸುರಿಸಿದ್ರು. ದೇವರ ಮಕ್ಕಳೇ, ಆ ಸಮಯದಲ್ಲಿ ನೀನು ಕಷ್ಟಪಡ್ತೀಯಾ, ಆ ಸಮಯದಲ್ಲಿ ನೀನು ತ್ಯಾಗ ಮಾಡ್ತೀಯಾ, ನೀನು ಕಣ್ಣೀರು ಸುರಿಸ್ತೀಯಾ, ಒಂದಲ್ಲ ಒಂದು ದಿನ ಪ್ರತಿಫಲ ನೀವು ಕಾಣ್ತೀರಾ. ದೇವರು ಅದನ್ನು ಬಿಡೋದಿಲ್ಲ, ದೇವ್ರು ಎಂದಿಗೂ ಅದನ್ನು ತಳ್ಳೋದಿಲ್ಲ. ದೇವರ ಮಕ್ಕಳೇ, ಯಾವತ್ತು ನಾವೇನಾಗಿರಬೇಕು, ಫಲ ಕೊಡುವವರಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರ ಫಲ ಕೊಡದೇ ಇರೋ ಕೊಂಬೆನ ದೇವರೇ ತೆಗೆದುಹಾಕ್ಬಿಡ್ತಾರಂತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡು, ಯಾರು ದೇವ್ರಿಗೋಸ್ಕರ ನಾನೇನಾದರೂ ಮಾಡಬೇಕು, ದೇವ್ರಿಗೋಸ್ಕರ ನಾನು ಹಾಡಾಡಬೇಕು, ನಾನು ಕೀಬೋರ್ಡ್ ಪ್ಲೇ ಮಾಡಬೇಕು, ನಾನು ದೇವ್ರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸಬೇಕು, ನಾನು ದೇವ್ರಿಗೋಸ್ಕರ ಓಡಬೇಕು, ದೇವ್ರಿಗೋಸ್ಕರ ದೇವ್ರ ಸನ್ನಿಧಾನದ ನಾನು ಬೆಲೆ ತತ್ತೀನಿ ಅಂತೇಳಿ ಯಾವಾಗ ನೀನು ವೈರಾಗ್ಯವಾಗಿ ದೇವರ ಸಮ್ಮುಖದಲ್ಲಿ ಬರ್ತಾ ಇರ್ತೀಯೋ, ನಮ್ಮಲ್ಲಿರುವಂಥ ಕೆಟ್ಟ ಕಾರ್ಯಗಳು, ಅಶುದ್ಧ ಕಾರ್ಯಗಳು, ಪಾಪದ ಕಾರ್ಯಗಳು, ಬೇಡದೇ ಇರೋಂಥ ಕೋಪ, ಬೇಡದೇ ಇರೋಂಥ ಅಕ್ರಮ ಎಲ್ಲವನ್ನು ದೇವ್ರು ಏನು ಮಾಡ್ತಾ ಇರ್ತಾರೆ, ಯಾವಾಗ ನಾವು ಫಲ ಕೊಡೋದಕ್ಕಾಗಿ ಹೋಗ್ತಿರೋ ಆವಾಗಲೇ ನಮ್ಮೊಳಗಡೆ ದೇವ್ರು ಏನು ಮಾಡ್ತಾ ಇರ್ತಾರೆ, ನಮ್ಮನ್ನು ಶುದ್ಧಿ ಮಾಡ್ತಾ ಇರ್ತಾರೆ, ನಮ್ಮನ್ನು ಶುದ್ಧೀಕರಣ ಮಾಡ್ತಾ ಇರ್ತಾರೆ. ಇಲ್ಲ, ನನ್ನಲ್ಲಿ ಏನೋ ಒಂದು ತಪ್ಪಿದೆ, ನಾವೇನು ಪರಿಪೂರ್ಣರಂತಲ್ಲ, ಒಂದೊಂದೇ ಯಾವಾಗ ನಾನು ಕೂಡ ಯೇಸುನ ಅಂಗೀಕಾರ ಮಾಡಿ ಚಿಕ್ಕವಳಿಂದ ದೇವ್ರನ್ನ ಅರ್ಥ ಮಾಡ್ಕೊಂಡ್ರು, ಈಗಲೂ ನಾನು ಎಲ್ಲದರಲ್ಲೂ ಪರಿಪೂರ್ಣ ಅಂತ ನಾನು ಹೇಳಲ್ಲ. ಯಾವಾಗ ದೇವ್ರಿಗೋಸ್ಕರ ನಾವೇನಾದರೂ ಮಾಡೋಕ್ಕೆ ಹೋಗ್ತಾ ಇರ್ತೀರೋ, ಇಲ್ಲ ನಾನು ಇದರಲ್ಲಿ ಬದಲಾಗಬೇಕು, ಇಲ್ಲಲ್ಲಿ ಏನೋ ಕೊರತೆ ಇದೆ, ಇದರಲ್ಲಿ ಏನೋ ಕೊರತೆ ಇದೆ ಅಂತೇಳಿ ಪರಿಶುದ್ಧಾತ್ಮ ನಮ್ಮೊಳಗಡೆ ಮಾತಾಡಿ ನಮ್ಮನ್ನು ಏನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಶುದ್ಧೀಕರಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ನಮಗೆ ಫಲ ಕೊಡೋದಕ್ಕೆ ಮನಸ್ಸಿರಲ್ಲ, ಯಾವಾಗ ನಮಗೆ ಫಲ ದೇವರ ಮುಂದೆ ಫಲ ಕೊಡೋಕ್ಕಾಗದೆ ಹಿಂದೆ ಉಳಿತಾ ಇರ್ತೀರೋ, ಅಲ್ಲೇನಾಗುತ್ತೆ ಗೊತ್ತಾ, ಮತ್ತೊಬ್ಬರ ತಪ್ಪನ್ನು ಹುಡುಕ್ತೀರಿ, ಮತ್ತೊಬ್ಬರ ಮೇಲೆ ಕೊರತೆಗಳು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀರಿ, ಮತ್ತೆ ನಮ್ಮಲ್ಲಿ ಶುದ್ಧೀಕರಣನೇ ಉಂಟಾಗೋದಿಲ್ಲ, ನಮ್ಮೊಳಗೆ ಗೊತ್ತಿಲ್ಲದೆ ಪಾಪಗಳು ಹೆಚ್ಚಾಗ್ತಾ ಇರುತ್ತೆ. ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾನಂತೆ. ಫಲ ಕೊಡ್ತಾ ಇರುವಂಥ ಒಂದು ಕೊಂಬೆನ
ಒಂದು ವ್ಯಕ್ತಿನ ಒಂದು ವಿಶ್ವಾಸಿನ ದೇವರು ದಿನ 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 ಅವ್ರನ್ನ ಶುದ್ಧಿ ಮಾಡ್ತಾ ಇರ್ತಾರೆ. ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪದ ಪಿಂಡಗಳು. ಯಾರು ಪರಿಶುದ್ಧರಾಗಿ ಮಹಿಮೆ ವಸ್ತ್ರ ಧರಿಸ್ಕೊಂಡು ಬಂದಿಲ್ಲ, ಯಾರು ಕರೆಕ್ಟ್ ಅಲ್ಲ, ಯಾರು ಪರಿಪೂರ್ಣರಲ್ಲ, ಪ್ರತಿಯೊಬ್ಬರಲ್ಲೂ ಕೊರತೆ ಇದೆ. ಆದರೆ ದಿನ ದಿನ ನಮ್ಮನ್ನು ಶುದ್ಧಿ ಮಾಡೋದು ಯಾರು? ಆತನಾಗಿದ್ದಾನೆ. ಯಾರು? ತೋಟಗಾರನು. ದ್ರಾಕ್ಷೆ ಬಳ್ಳಿಯಾಗಿರೋ ತಂದೆಯಾದ ದೇವರು ತೋಟಗಾರನು ನಮ್ಮನ್ನು ಏನು ಮಾಡ್ತಾ ಇರ್ತಾನೆ? ಶುದ್ಧಿ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಾ. ದೇವರ ವಾಕ್ಯದ ಪ್ರಕಾರ ನಾವು ಕೇಳಿ ನಡೆಯುವಾಗ ನಾವೇನಾಗಿದ್ದೀವಿ? ಶುದ್ಧರಾಗಿದ್ದೀವಿ. ಹಲ್ಲೆಲೂಯ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೋಡಿ ದೇವ್ರು ಏನು ಹೇಳ್ತಾ ಇದ್ದಾರೆ? ಯಾವಾಗ ದೇವರಲ್ಲಿ ನಾವು ನೆಲೆಗೊಂಡಿರ್ತೀರೋ ಆವಾಗ ದೇವ್ರು ನಮ್ಮಲ್ಲಿ ನೆಲೆಗೊಳ್ಳೋದು. ದೇವರ ಬಳಿಯೇ ಹೋಗದೆ, ದೇವರ ಸಮ್ಮುಖಕ್ಕೆ ಹೋಗದೆ, ದೇವರಿಗೆ ಇಷ್ಟವಾಗೋ ರೀತಿಯಲ್ಲಿ ನಡ್ಕೊಳ್ಳದೆ, ದೇವರ ಚಿತ್ತವನ್ನು ನೆರವೇರಿಸದೆ, ಬೇಡದ ರೀತಿಯಲ್ಲಿ ಫೋನ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಫೋನಿಯಾಗ್ರಫಿಗಳಲ್ಲಿ ಅಶುದ್ಧ ಕಾರ್ಯಗಳನ್ನು, ಬೇಡದ ಕಾರ್ಯಗಳನ್ನು, ಬೇಡದ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ರೆ, ಬೇಡದ ರೀತಿಯಲ್ಲಿ ದೇವರಿಗೆ ಇಷ್ಟ ಇದ್ದ ಕಾರ್ಯಗಳು ಮಾಡ್ತಾ ಇದ್ರೆ, ದೇವರಲ್ಲಿ ನಾವು ದೇವ್ರು ನಮ್ಮಲ್ಲಿ ನೆಲೆಗೊಳ್ಳಲ್ಲ. ಹೇಗೆ ನೆಲೆಗೊಳ್ತಾರೆ? ದೇವರಿಗೆ ಇಷ್ಟ ಆಗದೆ ಇರೋದೆಲ್ಲ ಪಾಪವನ್ನು ಮಾಡಿಬಿಟ್ಟು, ಅಶುದ್ಧ ಕಾರ್ಯಗಳನ್ನು ಮಾಡಿಬಿಟ್ಟು, ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋದು, ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದು, ಮತ್ತೊಬ್ಬರ ಮೇಲೆ ಕೋಪ ಮಾಡ್ಕೊಂಡು, ಬೇಡದೇ ಇರೋ ಕಾರ್ಯಗಳು ಮಾಡ್ಕೊಂಡು, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ಮಾಡ್ತಾ ಇರುವಾಗ ದೇವ್ರು ನಮ್ಮಲ್ಲಿ ಖಂಡಿತ ನೆಲೆಗೊಳ್ಳಲ್ಲ. ಯಾವಾಗ ನಾವು ದೇವರಲ್ಲಿ ನೆಲೆಗೊಳ್ತಿರೋ, ಯಾವಾಗ ದೇವರ ಬಳಿಯಲ್ಲಿ ನಾನು ನೆಲೆಗೊಳ್ಬೇಕು, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು, ದೇವರ ಪಾದಕ್ಕೆ ಹೋಗ್ಬೇಕಂತ ನಾವು ನೆಲೆಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಿರೋ ಆವಾಗಲೇ ದೇವರು ನಮ್ಮಲ್ಲಿ ನೆಲೆಗೊಳ್ತಾರೆ. ನೋಡಿ ಹಾಗೆ ಇರೋದು ದೇವ್ರ ವಾಕ್ಯ. ನಾನು ನಿಮ್ಮಲ್ಲಿ ನೋಡಿ ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಿಗೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನೋಡಿ ವಾಕ್ಯ, ಕೊಂಬೆಯು ಬಳ್ಳಿಯಲ್ಲಿ, ಕೊಂಬೆ ಯಾವಾಗ ಯಾವ ರೀತಿ ಬೆಳೆಯುತ್ತೆ? ಬಳ್ಳಿಯಿಂದನೇ ಬೆಳೆಯೋದು. ಬೇರು ಸಮೇತ ಒಂದು ಕೊಂಬೆ ಬೆಳಿಬೇಕಾದ್ರೆ, ಒಂದು ದ್ರಾಕ್ಷೆ ಕೊಂಬೆ ಬೆಳಿಬೇಕಾದ್ರೆ ಅದು ಬಳ್ಳಿ ಇಲ್ಲದೆ ಬೆಳೆಯೋಕ್ಕಾಗಲ್ಲ. ಆ ಬಳ್ಳಿ ಇಲ್ಲದೆ ಬೆಳೆದ್ರೆ ಏನಾಗುತ್ತೆ? ಅದು ಫಲ ಕೊಡೋದಕ್ಕಾಗೋದಿಲ್ಲ. ಅದೇ ರೀತಿ ದೇವ್ರ ವಾಕ್ಯ ಹೇಳುತ್ತದೆ, ಕೊಂಬೆಯು ಬಳ್ಳಿ ಇಲ್ಲದೆ ಹೇಗೆ ನೆಲೆಗೊಂಡಿರೋದಿಲ್ಲ, ಹಾಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಅಂದರೆ ದೇವರಲ್ಲಿ ಯಾವಾಗ ನಾವು ನೆಲೆಗೊಳ್ಳೋದಕ್ಕಾಗೋದಿಲ್ಲ, ದೇವರಲ್ಲಿ ಯಾವಾಗ ನಾವು ನೆಲೆಗೊಳ್ಳೋದಿಲ್ಲ, ನಾವು ಖಂಡಿತ ಫಲ ಕೊಡೋದಕ್ಕಾಗೋದಿಲ್ಲ. ನಾವು ಫಲ ಕೊಡೋದಕ್ಕಾಗೋದಿಲ್ಲ, ಮತ್ತೊಬ್ಬರಿಗೂ ನಾವು ಫಲ ಕೊಡೋದಿಲ್ಲ, ನಾವು ಕೂಡ ಫಲಭರಿತರಾಗಿರೋದಿಲ್ಲ. ಅದಕ್ಕೆ ದೇವರಲ್ಲಿ ಯಾವಾಗ ನಾವು ನೆಲೆಗೊಳ್ತಿರೋ ಆವಾಗ ನಾವೇನಾಗಿರ್ತೀವಿ? ಫಲ ಕೊಡುವವರಾಗಿರ್ತೀರಿ. ಫಲ ಕೊಡೋದಂದ್ರೆ ಏನು? ಅನೇಕರಿಗೆ ನಾವು ಅಂದರೆ ಎಲ್ಲ ವಿಷಯದಲ್ಲೂ ನಮ್ಮ ಸೇವೆ ಫಲಭರಿತವಾಗಿರುತ್ತೆ, ನಮ್ಮ ಬಿಸ್ನೆಸ್ ಫಲಭರಿತವಾಗಿರುತ್ತೆ, ನಮ್ಮ ಕೆಲಸ ಫಲಭರಿತವಾಗಿರುತ್ತೆ. ದೇವರಲ್ಲಿ ನಾವು ನೆಲೆಗೊಳ್ಬೇಕು. ನಮ್ಮ ಸ್ವಂತ ಬುದ್ಧಿಯಲ್ಲಿ, ನಮ್ಮ ಸ್ವಂತ ಆಲೋಚನೆಯಲ್ಲಿ ಹೋದರೆ ಅದು ನಾವು ಫಲ ಕಾಣೋದಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಯಾವ ರೀತಿ ಕೊಂಬೆ ಒಳಗಡೆ, ಯಾವ ರೀತಿ ಬಳ್ಳಿಯಲ್ಲಿ ಕೊಂಬೆ ಹೇಗೆ ಫಲ ಕೊಡುತ್ತದೋ ಹಾಗೆ ದೇವರೆಂಬ ಬಳ್ಳಿ, ನಾವು ಕೊಂಬೆ ಎಂಬ ಬಳ್ಳಿ, ನಾವು ಆತನು ಕೊಂಬೆ ಆಗಿದ್ದಾನೆ, ನಾವೇನಾಗಿದ್ದೀವಿ? ಬಳ್ಳಿ ಆಗಿದ್ದೀವಿ. ಆ ಬಳ್ಳಿ ನಾವೇನಾಗಬೇಕು? ದೇವರಲ್ಲಿ ನೆಲೆಗೊಂಡ್ರೆ ಮಾತ್ರನೇ ಅದು ಫಲ ಕೊಡೋದು. ಅದೇ ರೀತಿ ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ನಮ್ಮ ದೇವರು ಏನಾಗಿದ್ದಾನೆ? ಆತನ ದ್ರಾಕ್ಷೆ ಬಳ್ಳಿ, ನಾವೇನಾಗಿದ್ದೀವಿ? ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೋಡಿ ದೇವ್ರ ವಾಕ್ಯ ಹೇಳುತ್ತದೆ, ಒಬ್ಬನು ನನ್ನಲ್ಲಿ, ಇವಾಗ ದೇವರು ನನ್ನಲ್ಲಿ, ನಾನು ದೇವರಲ್ಲಿ ನೆಲೆಗೊಂಡಿದ್ರೆ ಮಾತ್ರನೇ ಫಲ ಕೊಡೋಕ್ಕಾಗೋದು. ದೇವರಲ್ಲಿ ನೆಲೆಗೊಳ್ಳದೆ ಫಲ ಕೊಡೋದಕ್ಕಾಗೋದಿಲ್ಲ. ಕೆಲವು ಟೈಮ್ ದೇವ್ರ ವಾಕ್ಯ ಹೇಳುವಾಗ ಕೆಲವರಿಗೆ ನಿದ್ರೆ ಬರುತ್ತೆ, ಕೆಲವರಿಗೆ ವಾಕ್ಯ ಕೇಳಲ್ಲ, ಅವ್ರ ಮನಸ್ಸೆಲ್ಲೋ ಇರುತ್ತೆ, ಡಿಸ್ಟ್ರಾಕ್ಷನ್ ಆಗಿರುತ್ತೆ. ಯಾಕೆ? ಅವರು ಫಲ ಕೊಡೋಕ್ಕಾಗಲ್ಲ, ಫಲ ಕೊಡೋದಿಲ್ಲ ಅವರು. ಆ ರೀತಿ ದೇವರ ಮಕ್ಕಳು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯಾವಾಗ ನೀನು ದೇವರಲ್ಲಿ ನೆಲೆಗೊಳ್ತೀಯಾ, ಯಾವಾಗ ದೇವರು ನಿನ್ನಲ್ಲಿ ನೆಲೆಗೊಳ್ತಾರೋ ಆವಾಗ ನೀನೇನಾಗಿರ್ತೀಯ? ಅನೇಕರಿಗೆ ಫಲಭರಿತರಾಗಿರ್ತೀರಿ. ಇವಾಗ ನಾನೇನೋ ಆಡಾಡ್ತೀನಿ, ಸುಮ್ಮನೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡಾಡ್ತೀನಿ ಅಂದರೆ ಅಲ್ಲಿ ದೇವರಲ್ಲಿ ನೆಲೆಗೊಳ್ಳದೆ, ದೇವರ ಒಳಗಡೆ ಇಚ್ಚೋಡಾಗದೆ, ಆತನನ್ನು ಸರಿಯಾಗಿ ನಾವು ಅಂಗೀಕಾರ ಮಾಡದೆ, ಆತರ ಪ್ರೀತಿಯನ್ನು ಏನಿರೋದು ತಿಳ್ಕೊಳ್ಳದೆ, ನಾನು ಬಂದು ಸ್ವಂತ ಬುದ್ಧಿಯಲ್ಲೋ ಇಲ್ಲ ನನ್ನ ಟ್ಯಾಲೆಂಟಿಂದ ನಾನೇನಾದರೂ ಆರಾಧನೆ ಮಾಡಿದ್ರೆ ಅಲ್ಲಿ ಫಲ ಕಾಣಲ್ಲ. ಒಂದು ವ್ಯಕ್ತಿ ಕೂಡ ಬದಲಾವಣೆ ಆಗಲ್ಲ. ದೇವರಲ್ಲಿ ಯಾವಾಗ ಪವಿತ್ರಾತ್ಮದಲ್ಲಿ ನೆಲೆಗೊಂಡು ನನ್ನ ಆತ್ಮದಲ್ಲಿ ತುಂಬಿಕೊಂಡು
ತುಂಬಿಕೊಂಡು ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ತುಂಬಿಕೊಂಡು ನಾವು ಯಾವಾಗ ಆರಾಧನೆ ಮಾಡ್ತಿರೋ, ಪ್ರಾರ್ಥನೆ ಮಾಡ್ತಿರೋ, ದೇವರ ಒಳಗಡೆ ನೆಲೆಗೊಂಡು ನಾವೇನಾಗಿರ್ತೀವಿ, ಅನೇಕರಿಗೆ ಫಲ ಕೊಡುವವರಾಗಿರ್ತೀವಿ. ಆ ಫಲಭರಿತವಾಗಿರ್ತೀವಿ ನಾವು ಅನೇಕರಿಗೆ. ಅದೇ ರೀತಿ ದೇವರ ಮಕ್ಕಳೇ, ಅದಕ್ಕೆ ನೀವು ಬಹಳ ಫಲ ಕೊಡ್ತೀರಂತೆ. ಯಾವಾಗ ದೇವ್ರು ನಿನ್ನಲ್ಲಿ, ನಾನು ದೇವರಲ್ಲಿ ನೆಲೆಗೊಂಡಿರ್ತೀನೋ ನೀವೇನಾಗಿರ್ತೀರಾ, ಬಹಳ ಫಲ ಕೊಡ್ತೀರಾ. ಹಲ್ಲೆಲೂಯಾ. 1-2 ಅಲ್ಲ, ಬಹಳ ಅಂದರೆ ಹೆಚ್ಚು ಫಲ. ನೋಡಿ, ದ್ರಾಕ್ಷೆ ತೋಟಗಾರನು ಅವನು ತೋಟದಲ್ಲಿ ಬೀಜನ ಹಾಕೋದನ್ನು ಬೆಳೆಸುವಾಗ ಅದ್ರ ಫಲ ಎಷ್ಟು ದ್ರಾಕ್ಷಿ ಬಳ್ಳಿಯಲ್ಲ, ಅದು ಕೊಂಬೆಗಳು ಕಡಿಮೆ ಅಲ್ವಾ, ಎಲೆಗಳು ಕಡಿಮೆ. ಅದು ನೋಡೋದಾದ್ರೆ ಆದರೆ ಫಲ ಹೇಗಿರುತ್ತೆ, ಅದು ಹೆಚ್ಚಾಗಿರುತ್ತೆ, ಅದರಲ್ಲಿ ಫಲ ಜಾಸ್ತಿ ಇರುತ್ತೆ ನಾವು ನೋಡೋದಾದ್ರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ಚಿಕ್ಕವರು, ನಮ್ಮಲ್ಲಿ ಏನೂ ಕಾಣ್ತಾ ಇಲ್ಲ. ಇವತ್ತು ನೋಡಿ, ಒಂದು ತೋಟಗಾರನ ತೋಟದಲ್ಲಿ ನೋಡೋ ಪ್ರಕಾರ, ನಾನು ದ್ರಾಕ್ಷಿ ತೋಟ ನೋಡಿದ್ದೀನಿ ಚಿಕ್ಕವಳಿರ್ಬೇಕಾದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಇತ್ತು. ಅದರಲ್ಲಿ ಕೊಂಬೆಗಳಿದೆ, ಒಂದು ದೊಡ್ಡ ತೋಟ ಹಾಕಿರ್ತಾನೆ, ಕೊಂಬೆಗಳಿದೆ, ಎಲೆಗಳು ತುಂಬ ಕಡಿಮೆ. ಅದರಲ್ಲಿ ಫಲಗಳು ಮಾತ್ರ, ಫಲ ಬೆಳೆದಾಗ ಫಲಗಳು ಜಾಸ್ತಿ ಇರುತ್ತೆ. ಒಂದೊಂದು ಕೊಂಬೆಗೂ ಒಂದೊಂದು ಎಲೆಗೂ ಗೊತ್ತು ಅಲ್ವಾ, ಎಷ್ಟು ಫಲ ಇರುತ್ತಂದರೆ ಅಷ್ಟು ಫಲ ಎಣಿಸಕ್ಕಾಗದ ರೀತಿಯಲ್ಲಿ ಎಲೆಗಳಿಗಿಂತ ಕೊಂಬೆಗಳಿಗಿಂತ ಫಲ ಜಾಸ್ತಿ ಇರುತ್ತಂತೆ ದ್ರಾಕ್ಷಿ ತೋಟದಲ್ಲಿ. ಹೀಗೆ ದೇವರ ಮಕ್ಕಳೇ, ನಾವು ಚಿಕ್ಕವರು, ನಮ್ಮಲ್ಲಿ ಏನೂ ಇಲ್ಲ. ಆದರೆ ಆ ತೋಟಗಾರನಾಗಿರೋ ತಂದೆ ಬಳಿಯಲ್ಲಿ ಆತನಲ್ಲಿ ನಾವು ನೆಲೆಗೊಂಡಾಗ, ಆತನಲ್ಲಿ ನಮ್ಮಲ್ಲಿ ನೆಲೆಗೊಂಡಾಗ ನಾವೇನಾಗಿರ್ತೀವಿ, ಬಹಳ ಫಲ ಕೊಡ್ತೀರಿ. ನೋಡೋದಕ್ಕೆ ನಾವು ಚಿಕ್ಕ ಹಿಂಡು, ಚಿಕ್ಕ ಜನ, ಚಿಕ್ಕ ಸಭೆ, ಅಲ್ಪ ಜನರಾಗಿ ಕಾಣ್ತಾ ಇರ್ಬೋದು. ಆದರೆ ಒಂದು ದಿನ ನೋಡೋದಕ್ಕೆ ಬಹಳ ಫಲ ಕೊಡೋ ರೀತಿಯಲ್ಲಿ, ಅನೇಕ ಫಲಭರಿತವಾದ ರೀತಿಯಲ್ಲಿ ನಾವು ಚಿಕ್ಕವರಾಗಿರ್ಬೋದು. ನಮ್ಮ ಬಳಿಯಲ್ಲಿ ಏನೋ ಜ್ಞಾನ ಇಲ್ಲದೆ ಇರ್ಬೋದು, ತಾಲಂತ್ ಇಲ್ಲದೆ ಇರ್ಬೋದು, ಏನೋ ಗೊತ್ತಿರೋ ದೇವ್ರಿಗೋಸ್ಕರ ಮಾಡ್ಬೇಕನ್ನೋ ಒಂದು ವೈರಾಗ್ಯದಲ್ಲಿ ನಾವು ಬಂದಿರ್ಬೋದು. ಆದರೆ ದೇವ್ರು ಏನು ಮಾಡ್ತಾರೆ, ಬಹಳ ಫಲ ಕೊಡೋ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರರಿ. ದೇವ್ರನ್ನ ಬಿಟ್ಟು ನೀನೇನು ಮಾಡೋಕ್ಕಾಗಲ್ಲ. ದೇವ್ರು ನಿನ್ನನ್ನು ಸೇವೆಗಾಗಿ ಕರೆದಿದ್ದಾರಾ, ನಿನ್ನ ಮೇಲೆ ಒಂದು ವರ ಇದೆ, ಆ ವರನ ನೀನು ಉಪಯೋಗಿಸಂತೇಳಿ ದೇವ್ರು ನಿನ್ನನ್ನು ಕರೆದಿದ್ದಾರಾ. ದೇವ್ರಿಗೋಸ್ಕರ ನೀನು ಮಾಡುವಂಥ ದೇವ್ರು ನಿನ್ನ ಕರೆದಾಗ, ದೇವ್ರನ್ನ ಬಿಟ್ಟು ನೀನೇನು ಮಾಡೋಕ್ಕಾಗಲ್ಲ ಈ ಲೋಕದಲ್ಲಿ. ನೀನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಬಿಸ್ನೆಸ್ಸಲ್ಲಿ ದೊಡ್ಡವನಾಗ್ತೀನಿ, ನಾನು ಹಣದಲ್ಲಿ ದೊಡ್ಡವನಾಗ್ತೀನಿ, ನಾನು ಹಾಡುಗಾರಲ್ಲಿ ದೊಡ್ಡವನಾಗ್ತೀನಿ, ನಾನು ಸೇವೆಯಲ್ಲಿ ದೊಡ್ಡ ಪಾಸ್ಟರ್ ಆಗ್ತೀನಿ ಅಂತ ಹೇಳಿದ್ರೆ ಯಾವುದು ಪ್ರಯೋಜನ ಇಲ್ಲ. ದೇವರ ನೋಡಿ, ಅದಕ್ಕೆ ವಾಕ್ಯ ಹೇಳುತ್ತದೆ, ದೇವರಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನಲ್ಲಿ ಇಲ್ಲ ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ. ಅದು ಓದಿ ಅಕ್ಕ. ದೇವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಈ ಲೋಕದಲ್ಲಿ. ಇವತ್ತು ನಮ್ಮನ್ನು ಗಂಡ ಹೆಚ್ಚಾಗಿ ಪ್ರೀತಿಸ್ಬೋದು, ಮಕ್ಕಳು ಹೆಚ್ಚಾಗಿ ಪ್ರೀತಿಸ್ಬೋದು, ಅನೇಕ ಕುಟುಂಬದವನ್ನ ಹೆಚ್ಚಾಗಿ ಪ್ರೀತಿಸ್ಬೋದು, ಒಳ್ಳೆ ಸಂಬಳ ಕೊಡ್ಬೋದು. ಏನೇ ಬಂದ್ರೂ ದೇವ್ರನ್ನ ಬಿಟ್ಟು ಹೋದ್ರೆ ಏನು ಪ್ರಯೋಜನ ಇಲ್ಲ. ದೇವರು ನನ್ನ ಒಟ್ಟಿಗೆ ಇದ್ದರೆ, ದೇವ್ರು ನನ್ನ ಜೊತೆ ಇದ್ದರೆ ಎಲ್ಲವೂ ನನ್ನ ಹಿಂದೆ ಬರುತ್ತೆ. ದೇವರಾಜ್ಯ ನೀತಿನ ಹುಡುಕು, ಅವೆಲ್ಲವೂ ನೀನು ಹಿಂದೆ ಬರುತ್ತಂತ ದೇವ್ರ ವಾಕ್ಯ ಹೇಳುತ್ತೆ. ಯಾವಾಗ ನೀನು ದೇವರಾಜ್ಯ ನೀತಿನ, ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವೆಲ್ಲವೂ ನಿಮಗೆ ದೊರಕುವುದಂತ ದೇವ್ರ ವಾಕ್ಯದಲ್ಲಿ ನಾವು ಓದುತ್ತೇವೆ. ದೇವರಾಜ್ಯ ನೀತಿನ ನೀನು ಯಾವಾಗ ಹುಡುಕ್ತೀಯಾ, ನಿನಗೆ ಬೇಕಾಗಿರೋದು ಎಲ್ಲವನ್ನು ದೇವ್ರು ಕೊಡ್ತಾರೆ. ಒಳ್ಳೆ ಗಂಡ ಕೊಡ್ತಾರೆ, ಒಳ್ಳೆ ಮಕ್ಕಳು ಕೊಡ್ತಾರೆ, ಒಳ್ಳೆ ಕುಟುಂಬ ಕೊಡ್ತಾರೆ, ಒಳ್ಳೆ ಬಿಸ್ನೆಸ್ ಕೊಡ್ತಾರೆ, ಒಳ್ಳೆ ಹಣ ಕೊಡ್ತಾರೆ, ಒಳ್ಳೆ ಮನೆ ಕಾರು ಎಲ್ಲ ಕೊಡ್ತಾರೆ. ಮೊದಲು ನೀನೇನು ಮಾಡಬೇಕು, ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಬೇಕು. ಮೊದಲು ದೇವರ ರಾಜ್ಯನ ಹುಡುಕದೆ, ನೀತಿಯನ್ನು ಹುಡುಕದೆ, ದೇವರ ಬಿಟ್ಟು ನೀನು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ವಾಕ್ಯನೇ ಇದೆ, ನನ್ನನ್ನು ಬಿಟ್ಟು ನೀನು ಏನು ಮಾಡಲಾರ್ರಿ. ದೇವ್ರನ್ನ ಬಿಟ್ಟು ನೀನೇನು ಮಾಡೋಕ್ಕಾಗಲ್ಲ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಿಸಲ್ಪಟ್ಟು ಒಣಗಿ ಹೋಗುವನು. ಅದು ಓದಿ ಅಕ್ಕ 6ನೇದು. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವವು. ಅಂತ ಕೊಂಬೆಯನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾನೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಈ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅಂದರೆ ದೇವರಲ್ಲಿ ಯಾರು ನೆಲೆಗೊಳ್ಳೋದಿಲ್ವೋ ಅದಕ್ಕೆ ವಾಕ್ಯ ಹೇಳ್ತದೆ, ಅವನು ಆ ಕೊಂಬೆಯಂತೆ. ನೋಡಿ, ಒಬ್ಬ ತೋಟಗಾರನು ಫಲ ಕೊಡದೇ ಇರೋವಂಥ ಬೇರಾಗಿರ್ಬೋದು, ಆ ಕೊಂಬೆ ಆಗಿರ್ಬೋದು, ಅದನ್ನೇನು ಮಾಡಿಬಿಡ್ತಾನೆ, ಅವನು ಕತ್ತರಿಸಿ ಬಿಸಾಕಿ ಬೆಂಕಿಗೆ ಹಾಕ್ತಾನೆ. ಇದೇನು ಪ್ರಯೋಜನ ಇಲ್ಲ. ಯಾವ ತೋಟಗಾರನಾಗಿರ್ಬೋದು, ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ಫಲ ಕೊಡದೇ ಇರೋದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ದಿನ ಒಣಗಿ ಅದು ಹೋಗ್ತಾನೆ ಇರುತ್ತೆ. ಒಣಗೋಗ್ತಾ ಇರೋನ್ನ ಇಟ್ಕೊಂಡು ದೇವ್ರ ತಾನೆ ಏನು ಮಾಡ್ತಾರೆ? ನೀನು ಪ್ರಾರ್ಥನೆಯಲ್ಲಿ ಒಣಗೋಗ್ತಾ ಇದೆಯಾ, ಆರಾಧನೆಯಲ್ಲಿ ಒಣಗೋಗ್ತಾ ಇದೆಯಾ, ಉಪವಾಸದಲ್ಲಿ ನೀನು ಉಪವಾಸ ಸರಿಯಾಗಿ ಮಾಡೋಕ್ಕಾಗದೆ ಒಣಗೋಗ್ತಾ ಇದೆಯಾ, ನಿನ್ನ ಸ್ಪಿರಿಚುವಲ್ ಲೈಫಲ್ಲಿ ನೀನು ಮುಂದೆ ಹೋಗೋಕ್ಕಾಗದೆ ಒಣಗಿ ಹೋಗ್ತಾ ಇದೆಯಾ? ಒಣಗೋಗಿರೋಂಥ ದೇವ್ರು ಏನು ಮಾಡ್ತಾರೆ? ಬಿಸಾಡ್ತಾರೆ.
ಕತ್ತರಿಸಿ ಬಿಸಾಕಿ ಅದನ್ನು ಬೆಂಕಿಯಲ್ಲಿ ಅದೇನಾಗುತ್ತೆ, ಸುಟ್ಟು ಹೋಗುತ್ತೆ. ಯಾವಾಗಲೂ ನಾವೇನಾಗಿರಬೇಕು, ಒಣಗು ಹೋಗಿರಬಾರ್ದು, ನಾವು ಫಲಭರಿತರಾಗಿರಬೇಕು. ಅದಕ್ಕೆ ದೇವ್ರ ವಾಕ್ಯ, ಒಬ್ಬ ತೋಟಗಾರನು ಏನು ಮಾಡ್ತಾನೆ, ಒಣಗು ಹೋಗಿರೋ ಆ ಕೊಂಬೆಗಳನ್ನ ತಗೊಂಡೋಗಿ ಬಿಸಾಡಿ ಅವನು ಬೆಂಕಿಯಲ್ಲಿ ಹಾಕಿ ಸುಡ್ತಾನೆ. ಅದೇ ಥರನೇ ದೇವರು ಕೂಡ, ನೀನು ದೇವರಿಗೆ ಉಪಯೋಗವಾಗದೇ ಇದ್ರೆ, ದೇವರಿಗೆ ನೀನು ಪ್ರಯೋಜನವಾಗದೇ ಇದ್ರೆ, ದೇವರ ಚಿತ್ತ ನೀನು ನೆರವೇರಿಸೋದಾದ್ರೆ, ಎಲ್ಲವನ್ನ ಬಿಟ್ಟು ದೇವ್ರಿಗೋಸ್ಕರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಬಿಟ್ಟು ಮತ್ತೆ ನೀನು ಸೈತಾನ ಹಿಂದೆ ಹೋದ್ರೆ, ಸೈತಾನ ದೇವ್ರು ಕೂಡ ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ಹಣ ಕೊಟ್ಟರೆ ನನ್ನ ಮಗ ಹಣದಿಂದೆ ಹೋಗ್ತಾನ, ನನ್ನಿಂದೆ ಬರ್ತಾನ ಅಂತ ಕೂಡ ದೇವ್ರು ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ಹಣ ಬರುವಾಗ ಹಣ ಮಾತ್ರ ನೋಡ್ತೀವಿ, ದೇವ್ರನ್ನ ನಾವು ನೋಡಲ್ಲ. ಆದರೆ ದೇವ್ರ ಮಕ್ಕಳೇ, ದೇವ್ರು ಹೇಳ್ತಾ ಎಲ್ಲವನ್ನ ಬಿಟ್ಟು ಅದು ಮಾಡ್ತೀನಿ ಅಂತ ಹೇಳಿ ಬಂದು ನೀನು ಎಲ್ಲಿ ಹೋಗ್ತಾ ಇದೆಯಾ, ಹಿಂದೆ ತಿರುಗಿ ನೋಡ್ತಾ ಇದೆಯಾ, ಹಿಂದೆ ಹೋಗ್ತಾ ಇದೆಯಾ, ಒಣಗಿ ಹೋಗ್ತಾ ಇದೆಯಾ. ನೀನು ಪ್ರೇಯರ್ ಮಾಡ್ಬೋದು, ನೀನು ಉಪವಾಸ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವೇನಾಗಿರ್ಬೇಕು, ಫಲ ಕೊಡುವವರಾಗಿರ್ಬೇಕು. ಫಲ ಕೊಡದಿರೋ ಕೊಂಬೆನ ಕತ್ತರಿಸಿ ಬಿಸಾಡ್ತಾರಂತ, ಬೆಂಕಿಲಿ ಹಾಕಿ ಸುಡ್ತಾರಂತೆ. ಅದೇ ಥರನೇ ದೇವ್ರು ಕೂಡ ಹಾಗೆ ಮಾಡೋದು. ದೇವರು ಪಕ್ಷಪಾತಿ, ಕರುಣಾಮಯಿ, ದಯಾ ಸ್ವರೂಪನು, ನೀತಿ ಸ್ವರೂಪನು. ಆತನು ತಂದೆಗಿಂತ ಹೆಚ್ಚಾಗಿ, ತಾಯಿಗಿಂತ ಹೆಚ್ಚಾಗಿ, ಕುಟುಂಬಕ್ಕಿಂತ ಹೆಚ್ಚಾಗಿ, ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಹೌದು, ಇಲ್ಲ ಅಂತಲ್ಲ. ಆದರೆ ಆತನಲ್ಲಿ ನೆಲೆಗೊಳ್ಳದೆ ಹೋದ್ರೆ, ಆತನ ನಾವು ಪ್ರೀತಿಸದೆ ಹೋದ್ರೆ, ಆತನ ಚಿತ್ತವನ್ನು ನೆರವೇರಿಸದೆ ಹೋದ್ರೆ, ಆತನ ಉದ್ದೇಶ ನೆರವೇರಿಸ ಹೋದ್ರೆ, ಆ ಕೊಂಬೆ ಯಾರೇ ಆಗಿರಲಿ ಅದನ್ನು ಕತ್ತರಿಸಿ ದೇವರೇ ಬಿಸಾಡ್ತಾರಂತೆ. ಫಲ ನನ್ನ ಆರಂಭ ಮಾಡಿ ಎಲ್ಲ ಸೆಟ್ಲ್ಔಟ್ ಆಗಿದೆ, ಎಲ್ಲ ಆಗಿದೆ, ರೆಡಿ ಆಗಿದೆ, ಎಲ್ಲ ಆದರೆ ಒಂದು ನನ್ನ ಹಸ್ಬೆಂಡಲ್ಲಿ ಗುಣ ಇದ್ದಿದ್ದು, ಸೇವೆಗೆ ನನ್ನ ಸೇವೆಗೆ ಅವ್ರು ಯಾವತ್ತೂ ಅಡ್ಡ ಬರಲಿಲ್ಲ. ನಾನು ಸೇವೆ ಮಾಡ್ತೀನಿ, ನಾನು ಸುವಾರ್ತೆ ಸಾರಕ್ಕೆ ಹೋಗ್ತೀನಿ, ನಾನು ಹಳ್ಳಿಗೆ ಹೋಗ್ತೀನಿ, ಆ ಪಟ್ಟಣಕ್ಕೆ ಹೋಗ್ತೀನಿ, ಆ ಜಾಗಕ್ಕೆ ಹೋಗ್ತೀನಿ, ಈ ಥರ ಒಂದು ದೇವ್ರ ದರ್ಶನ ಕೊಡ್ತಾ ಇದ್ದಾರೆ, ಇಲ್ಲೊಂದು ಸಭೆ ಕಟ್ಟಬೇಕಂದಾಗ ಅವ್ರು ಯಾವತ್ತೂ ಅಡ್ಡ ಬಂದಿಲ್ಲ, ಸಪೋರ್ಟಾಗಿ ನಿಂತ್ಕೊಂಡ್ರು. ಅವರಲ್ಲಿದ್ದಂಥ ಹಣವನ್ನು ಕೂಡ ಹಾಕಿ ಅವರು ಚೆಲ್ಲಿದ್ರು. ಕೊನೆ ಮೂಮೆಂಟಲ್ಲಿ ಅವರಲ್ಲ, ಆದರೆ ಅವ್ರ ಹಿಂದೆ ಶತ್ರು ಏನು ಮಾಡ್ದ, ಇಲ್ಲಿ ದೇವರಾಜ್ಯ ಕಟ್ಟಬಾರ್ದು, ಇಲ್ಲಿ ಸಭೆ ನಡಿಬಾರ್ದು, ಇಲ್ಲಿ ವಾಕ್ಯ ಸಾರಬಾರ್ದು ಅಂತೇಳಿ ಅವ್ರನ್ನ ಡಿಸ್ಟ್ರಾಕ್ಷನ್ ಮಾಡಿ ಅವರು ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ, ನನ್ನ ಕೈಲಿ ಆಗಲ್ಲ. ಒಂದು ಏನೋ ಸಮ್ ಟೈಮ್ ಜಗಳ ಬಂತು ನಮ್ಮಲ್ಲಿ, ಇಬ್ಬರಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬಂದ್ಬಿಟ್ಟು ನಾನು ಹೇಳಿದೆ, ಏನು ಸಭೆ ಇದೆ, ಸಭೆನ ಸ್ಥಾಪನೆ ಮಾಡಿದ್ದೀವಿ, ಇವಾಗೇನು ನೀನು ಈ ಥರ ಮಾತಾಡ್ತೀಯಲ್ಲ ಅಂತೇಳಿ ಈ ರೀತಿ ನಮ್ಮ ಇಬ್ಬರಲ್ಲಿ ವಾದ ವಿವಾದ ಆಯಿತು. ಈ ರೀತಿ ಆಗ ಟೈಮಲ್ಲಿ ಅವ್ರಿಗೆ ತುಂಬ ಬೇಜಾರಾಗಿ, ನನಗೆ ಯಾವ ಸೇವೆನೇ ಬೇಡ, ಯಾವುದು ಬೇಡ ಅಂತ ಅವ್ರು ಹೊಟ್ಟೋದಾಗ ಅವರು ಅವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು, ಫುಲ್ ಟಯರ್ಡ್ ಆಗಿದ್ರು. ನಾನೇನು ಮಾಡಿದೆ, ಇಲ್ಲ ಸಭೆ ಸ್ಥಾಪನೆ ಮಾಡಿದ್ದಾರೆ, ದೇವ್ರು ನನ್ನ ಕರೆದಿದ್ದಾರೆ, ಅನೇಕ ಉದ್ದೇಶ ಇದೆ, ನನ್ನ ಗಂಡ ಬರ್ತಾರ ಬರಲ್ಲ, ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡೆ, ಗಾಡಿ ತೊಗೊಂಡೆ, ಯಾರೂ ಇಲ್ಲ ಆ ಟೈಮಲ್ಲಿ, ಜನ ಇಲ್ಲಿ ಬರ್ತಾ ಇಲ್ಲ. ಸಭೆ ಆರಂಭದಲ್ಲಿ ಇಲ್ಲಿ ಸೈತಾನ್ಗೆ ಬಹಳ ಕೋಪ, ಲೂಸಿಫರ್ಗೆ, ಇಲ್ಲಿ ಸಭೆ ನಡಿಬಾರ್ದು, ಆತ್ಮಗಳು ಬರಬಾರ್ದು, ಬಿಡುಗಡೆ ಹೊಂದ್ಕೊಳ್ಬಾರ್ದು, ಅನೇಕ ಸಾವಿರ ಜನಕ್ಕೆ ನಾವು ಫಲ ಕೊಡೋರಾಗಿರ್ಬಾರ್ದು ಅಂತೇಳಿ ಅವನಿಗೆ ಅನೇಕ ಸಾರಿ ಡಿಸ್ಟ್ರಾಕ್ಷನ್ ಮಾಡ್ದ. ಆದರೆ ನಾನು ಏನು ಮಾಡಿದೆ, ಇಲ್ಲ ನಾನು ಸೈತಾನ್ಗೆ ಆಗಿಬಿಟ್ಕೊಡ್ಬೇಕು, ಸೈತಾನ್ಗೆ ಆಗ ಅವಕಾಶ ಕೊಡಲಿ, ಸ್ವಲ್ಪ ಹೊತ್ತು ತಾನೇ, ನನ್ನ ಗಂಡ ಸರಿ ಹೋಗ್ತಾರೆ ಬಿಡು, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ನಾನು ದೇವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾನು ದೇವ್ರಿಗೋಸ್ಕರ ಮಾಡ್ಬೇಕಂತೇಳಿ ನಾನೇನು ಮಾಡಿದೆ, ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ಗಾಡಿ ತೊಗೊಂಡು ಬಂದೆ. ಗಾಡಿ ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡು ಮಣಕಲ್ಲಿ ಹಾಕಿ ನಾನು ಮಕ್ಕಳು ಪ್ರೇಯರ್ ಮಾಡಿದ್ವಿ. 9 ಗಂಟೆ ಆಗಿದೆ, ಅವ್ರು ಹೇಳ್ತಾರೆ 8 ಗಂಟೆ ಆಗಿದೆ, ಅಲ್ಲಿ ಯಾರೂ ಇಲ್ಲ, ನೀನು ಒಬ್ಬಳೇ ಒಂಟಿ ಹೆಂಗ್ಸು ಹೋಗಿ ಹೆಂಗೆ ಮಾಡ್ತೀಯಾ, ಹಂಗೆ ಹಿಂಗೆ ಏನೇನೋ ಹೇಳಿದ್ರು. ಇಲ್ಲ, ನಾನು ಕುತ್ಕೊಂಡೆ, ದೇವರೇ ನನ್ನ ಹಸ್ಬೆಂಡ್ ಇಲ್ಲಿ ಬಂದರೆ ಅವ್ರು ನಿನ್ನ ಸೇವೆ ಕರೆದಿದ್ಯಾ ಅಂತ, ಅವ್ರ ಮೇಲೆ ನಿನ್ನ ಚಿತ್ತ ಇದೆ ಅಂತ, ಅವ್ರು ಏನಾದರೂ ಬಂದಿಲ್ಲ ಅಂದರೆ ನಿನ್ನ ಚಿತ್ತ ಇಲ್ಲ, ನಾನೇ ಎಲ್ಲ ಮಾಡ್ತೀನಿ, ದೇವರೇ ನನ್ನನ್ನು ಕರೆದಿದ್ಯಾ. ದೇವರಿಗೆ ಒಂದು ವ್ಯಕ್ತಿ ಸಾಕು, ಆ ವ್ಯಕ್ತಿನ ದೇವರು ಉಪಯೋಗಿಸ್ತಾರೆ ಅಂತ ನನಗೆ ಗೊತ್ತು. ನಾನು ಹೇಳಿದೆ, ದೇವರೇ ಆರಾಧನೆ ನಾನೇ ಮಾಡ್ತೀನಿ, ಪ್ರಾರ್ಥನೆ ನಾನೇ ಮಾಡ್ತೀನಿ, ವಾಕ್ಯನ ನಾನು ಹೇಳ್ತೀನಿ, ಎಲ್ಲ ಥರ ಟ್ಯಾಲೆಂಟ್ ನನಗೆ ಕೊಟ್ಟಿದ್ಯಾ, ಎಲ್ಲ ಟ್ಯಾಲೆಂಟು ನನಗೆ ಕೊಡಲ್ಪಟ್ಟಿದೆ, ನಾನು ಇದನ್ನು ಕರೆದಿದ್ಯಾ, ಇದನ್ನು ಬಿಟ್ಟು ನಾನು ಹಿಂದೆ ಹೋಗಲ್ಲ ಅಂತೇಳಿ ತೀರ್ಮಾನ ಮಾಡಿ ಕುತ್ಕೊಂಡು ಮೊಣಕಲ್ ಹಾಕಿ ಇಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ 9 ಗಂಟೆ ಮೇಲಾಗಿದೆ. ಪವಿತ್ರಾತ್ಮ ಹೇಗೆ ತಗೊಂಡೋದ್ರೆ ಗೊತ್ತಿಲ್ಲ, ನನ್ನೊಳಗಡೆ ಏನೋ ಒಂದು ಸ್ಪಿರಿಟ್ ಆಫ್ ದ ಬೋಲ್ಡ್ನೆಸ್ಸು, ದೇವ್ರು ಮಾಡ್ತಾರೆ, ದೇವ್ರು ನಡೆಸೋದು, ದೇವ್ರು ಕೈ ಬಿಡಲ್ಲ ನನ್ನ ಅನ್ನೋದೊಂದು ಧೈರ್ಯ ಬಂತು ನನ್ನಲ್ಲಿ. ಆಗ ನಾನು ಕುತ್ಕೊಂಡು ಚೆನ್ನಾಗಿ ಪ್ರೇಯರ್ ಮಾಡಿ ನೋಡಿದೆ ಬರಲಿಲ್ಲ. ಅವರು ಫೋನ್ ಮಾಡಿದ್ರು, ಫೋನ್ ಎತ್ತಿಲ್ಲ, ನಾವು ನೋಡಿದ್ವಿ ಬರಲಿಲ್ಲ. ಕೊನೆಗೆ ನಾನು ಸರಾಫಿನಾಗ ಒಂದು ಮಾತು ಹೇಳಿದೆ, ಎಲ್ಲ ಮುಗಿಸಿ ಇನ್ನೇನು ಹೊರಗಡೆ ಹೋಗ್ಬೇಕು ನಾವು. ಒಂದು ಮಾತು ಹೇಳಿದೆ, ಸರಾಫಿನಾ, ಡ್ಯಾಡಿನ ದೇವ್ರು ಕರೆದಿಲ್ಲ, ನೀವೇ ಮಾಡೋಣ, ದೇವ್ರು ನಮ್ಮನೆ ಕರೆದಿರೋದಂತ ಹೇಳಿ ಹೊರಗಡೆ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡ್ರೆ ಅವ್ರು ಬಂದಿದ್ದಾರೆ. ದೇವ್ರ ಸ್ತೋತ್ರ. ನಾನು ಅಲ್ಲೇ ಕಣ್ಣಲ್ಲಿ ನೀರಾಗ್ದೆ, ಖಂಡಿತ ದೇವ್ರೆ ಅವ್ರನ್ನ ನೀನು ಕರೆದಿದ್ಯಪ್ಪ, ನಿನ್ನ ಚಿತ್ತ ಇದೆಯಪ್ಪ, ನಿನ್ನ ಉದ್ದೇಶ. ಸರಾಫಿನ ಹೇಳಿದ್ಲು, ಮಮ್ಮಿ ಡ್ಯಾಡಿನ ದೇವ್ರು ಕರೆದಿದ್ದಾರೆ ಅಂತ ಹೇಳಿದ್ಲು. ಅವತ್ತು ನನ್ನ ಕಣ್ಣಲ್ಲಿ ನೀರು ಹಾಕಿ ಹತ್ಕೊಂಡು, ದೇವರೇ ಇದು ಸೈತಾನ್ ಮಾಡೋ ಕೆಲಸ ಅಂತ ನಾನು ತಿಳ್ಕೊಂಡು ನಾವು ದೇವ್ರ ಕರೆದಲ್ಲಿ ಒಪ್ಪಿಸ್ಕೊಟ್ರಿ. ಆವತ್ತು ನೆಕ್ಸ್ಟು ಅವರು ಹೇಳಿದ್ರು ನನ್ನ ಹತ್ರ, ಅದೆಲ್ಲ ಆಗಿ ನಾವು ಸಮಾಧಾನ ಆದಮೇಲೆ ಅವ್ರು ಹೇಳಿದ್ರು, ನನಗೆ ಸೇವೆನೂ ನನ್ನ ಬಿಟ್ಬಿಡು ದೇವ್ರೆ, ನನಗೆ ಸಭೆ ಬೇಡ, ಸೇವೆ ಬೇಡ, ಸ್ಟೇಜ್ ಬೇಡ, ಈ ಮೈಕ್ ಬೇಡ, ನನಗೆ ಯಾವುದು ಬೇಡ, ನನ್ನ ಬಿಟ್ಬಿಡು ದೇವ್ರೆ, ನಾನು ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಅವ್ರು ದೇವ್ರ ಹತ್ರ ಹೇಳಿದ್ರಂತೆ.
ದೇವ್ರ ಹತ್ರ ಫೈಟ್ ಮಾಡಿದ್ರಂತೆ. ಆದರೆ ದೇವ್ರು ಅವ್ರನ್ನ ಬಿಡಲಿಲ್ಲ. ಮಗನೇ, ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ ಅಂತೇಳಿ ಅವ್ರು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಅನೇಕ ವಿಷಯಗಳು ಅವ್ರ ಹತ್ರ ದೇವ್ರು ಮಾತಾಡಿದ್ರು. ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಅವ್ರು ವಾಕ್ಯ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ದೇವ್ರು ಮಾತಾಡಿದ್ರಂತೆ. ನೋಡಿ ದೇವ್ರ ಮಕ್ಕಳೇ, ಶತ್ರು ಏನು ಮಾಡ್ತಾನೆ ಗೊತ್ತಾ? ಅವರಲ್ಲಿ ದೇವ್ರ ಉದ್ದೇಶ ನೆರವೇರಬಾರ್ದು, ದೇವರ ರಾಜ್ಯ ಕಟ್ಟಬಾರ್ದು, ಆತ್ಮಗಳು ಬರಬಾರ್ದು, ಆ ಅನೇಕರಿಗೆ ಫಲಭರಿತರಾಗಿರಬಾರ್ದು ಅಂತೇಳಿ ಶತ್ರು ಕಾರ್ಯ ಮಾಡ್ತಾನೆ. ಆದರೆ ಶತ್ರುಗೆ ನಾವು ಅವಕಾಶ ಕೊಡದೆ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ನನ್ನ ಹಸ್ಬೆಂಡ್ ವಾಕ್ಯ ತೆಗೆದುಕೊಳ್ಳುವಾಗ ದೇವರ ಆತ್ಮ ನನ್ನೊಟ್ಟಿಗೆ ಅದು ನಾನು ಮರ್ತೋಗಿದೆ, ಆ ದಿನ ನಡೆದಿದ್ದು. ಆವತ್ತು ನನ್ನ ಹತ್ರ ದೇವ್ರು ಮಾತಾಡ್ತಾ ಇದ್ರು. ಆರಂಭದಲ್ಲಿ ಸಭೆ ಓಪನ್ ಮಾಡುವಾಗ ಬಹಳ ಹೋರಾಟ, ನಮ್ಮಿಬ್ಬರ ಮಧ್ಯದಲ್ಲೇ ಜಗಳ, ಸೈತಾನು ಸಮಾಧಾನ ಇಲ್ಲ, ನೆಮ್ಮದಿ, ಜಗಳ. ಸಭೆ ಬರ್ತಾ ಇದ್ದೀವಿ, ಪ್ರೇಯರ್ ಬರೋಕ್ಕೆ ಮುಂಚೆನೇ ಜಗಳ. ಯಾರು ಮಾಡೋದು? ನನಗೆ ಗೊತ್ತು, ಇದು ಸೈತಾನ್ ಮಾಡ್ತಾ ಇರೋದು. ಇಲ್ಲಿ ಹೋಗಿ ಪ್ರೇಯರ್ ಮಾಡಬಾರ್ದು, ಇಲ್ಲಿ ಪ್ರಾರ್ಥನೆ ನಡೆಸಬಾರ್ದು, ನಾವು ಇಲ್ಲಿ ಆತನ ರಾಜ್ಯ ನಡಿಬಾರ್ದು. ಅನೇಕ ಆತ್ಮಗಳನ್ನ ಕಟ್ಟಾಕಿ ಇಟ್ಕೊಂಡಿದ್ದಾನೆ. ನಾವು ಬಂದರೆ ಆ ಸೈತಾನ ಕಟ್ಟುಗಳು ಮುರಿದು ಬಿಡ್ತೀವಿ ಅಂತ ಅವನಿಗೆ ಗೊತ್ತು. ಅವನೇನು ಮಾಡ್ತಾ ಇದ್ದಾನೆ? ಗಂಡ ಹೆಂಡತಿನೇ ಫಸ್ಟ್ ಹಿಡಿಯೋಣ ಅಂತೇಳಿ ನಮ್ಮಿಬ್ಬರು ನಾವು ಹಿಡಿಯೋಕ್ಕೆ ನೋಡ್ತಾ ಇದ್ದ. ಆದರೆ ಸೈತಾನೆಲ್ಲ ಸೋಲ್ಬೇಕಾಗಿರೋದು ಲೋಕವನ್ನು ಜಯಿಸಿದ ಯೇಸು ನನ್ನೊಳಗಡೆ ಇದ್ದಾನೆ. ಆತ ನನ್ನೊಳಗಡೆ ಇರುವಾಗ ನಾನು ಜಯಶಾಲಿಯಾಗಿ ನಾವು ಎದ್ದೇಳ್ಬೇಕಂತೇಳಿ ನಾವಿಬ್ಬರು ಆವಾಗ ಮತ್ತೆ ನಾವು ಮಾತಾಡ್ಕೊಳ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡ್ರಿ, ಇದು ದೇವ್ರು ಮಾಡೋದಕ್ಕೆ ಅವರು ಹೇಳ್ತಾ ಇದ್ರು, ನಾವು ಮಾತಾಡ್ಕೊಳ್ತಾ ಇದ್ವಿ. ಇದೆಲ್ಲ ಸೈತಾನ್ ಮಾಡೋ ಕೆಲಸ. ಇದಕ್ಕೆ ನಾವು ಅವಕಾಶ ಕೊಡದೆ ನಾವು ದೃಢವಾಗಿ ನಿಂತ್ಕೊಳ್ಬೇಕು, ಧೈರ್ಯವಾಗಿ ನಿಂತ್ಕೊಳ್ಬೇಕು. ಕರ್ದಿರೋ ಸೇವೆನ ನಾವೇನು ಮಾಡಬೇಕು? ಫುಲ್ಫಿಲ್ ಮಾಡ್ಬೇಕಂತೇಳಿ ನಾವು ಮತ್ತೆ ಮಾತಾಡಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮತ್ತೆ ನಾವು ಸರಿ ಹೋಗ್ತಾ ಇದ್ವಿ. ದೇವ್ರ ಮಕ್ಕಳೇ, ಕುಟುಂಬ ಅನ್ನೋದು ಅದು ಇದಿದೆ, ಸಹಜ, ಇಲ್ಲ ಅಂತಲ್ಲ. ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ. ಇದೆಲ್ಲ ಯಾರು ಮಾಡೋದು? ಗಂಡ ಅಲ್ಲ, ಹೆಂಡತಿ ಅಲ್ಲ, ಹಿಂದೆ ಮಾಡೋ ಸೈತಾನ ಕೆಲಸ. ಅವನನ್ನು ನಾವೇನು ಮಾಡಬೇಕು? ಎದುರಿಸ್ಬೇಕು. ಮೊನ್ನೆ ಒಂದು ಝೂಮ್ ಮೀಟಿಂಗಲ್ಲಿ ನಾನು ವಾಕ್ಯ ತಗೊಳ್ದೆ. ಶತ್ರು ಒಂದು ಪಾಪಿ ಲೋಕದಲ್ಲಿರೋನು, ಪಾಪದಲ್ಲಿರೋನಿಗೆ ಶತ್ರು ಏನು ಮಾಡಲ್ಲಂತೆ, ಅವ್ರನ್ನ ಮುಟ್ಟೋದಿಲ್ಲಂತೆ. ಒಬ್ಬ ಪಾಪಿ ಯೇಸುನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೇವರನ್ನ ಅಭಿಷೇಕ ಯಾರು ಮಾಡ್ತಾರೋ ಅವನಿಗೆ ವಿರುದ್ಧವಾಗಿ ನಿಂತ್ಕೊಳ್ತಾನಂತೆ ಸೈತಾನನು. ಅವನಿಗೆ ವಿರುದ್ಧವಾಗಿ ನಿಂತ್ಕೊಂಡು ಅವನ ಸೇವೆಗೆ ಬರದಂತೆ, ಅವನ ದೇವರಾಜ್ಯಕ್ಕೆ ಉಪಯೋಗವಾಗದಂತೆ, ಆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದ ಹಾಗೆ ಅವನಿಗೆ ವಿರೋಧವಾಗಿ ಕಾರ್ಯ ಮಾಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಎಚ್ಚರವಾಗಿದ್ದು ಸೈತಾನ ಶೋಧನೆಗೆ ಒಳಗಾಗದಂತೆ ಸಿಂಹದ ಪಾದದಲ್ಲಿ ಯಾರನ್ನ ನುಂಗ್ಲಿ ಅಂತೇಳಿ ಹುಡುಕುತ್ತಾ ತಿರುಗ್ತಾ ಇರುವಂಥ ಸೈತಾನನ ನಾವೇನು ಮಾಡಬೇಕು? ಗದರಿಸ್ಬೇಕು. ಇವಾಗ ಒಂದು ಸಮ್ ಟೈಮ್ ನನಗೂ ಅನುಭವ ಆಗಿದೆ, ಇಲ್ಲ ಅಂತಲ್ಲ. ಸಮ್ ಟೈಮು ಏನೋ ಹೋರಾಟ ಬಂದಾಗ, ಇಲ್ಲ ಸೇವೆನಲ್ಲಿ ಪ್ರತಿಕೂಲ ಬಂದಾಗ, ಇಲ್ಲ ಸಭೆ ವಿಷಯದಲ್ಲಿ ಏನೋ ಬಂದಾಗ ಸೈತಾನ್ ಏನು ಮಾಡ್ತಾನೆ? ಅಷ್ಟೇ ಬಿಡು, ನಿನ್ನ ಜೀವನ ಮುಗ್ದೋಯ್ತು, ನಿನ್ನ ಲೈಫ್ ಮುಗೀತು, ನೀನು ಸೇವೆ ಮಾಡೋಕ್ಕಾಗಲ್ಲ, ನಿನ್ನ ಗಂಡ ಇಷ್ಟೇ, ದೇವ್ರ ಚಿತ್ತ ಇಲ್ಲ, ಯಾವುದೂ ಇಲ್ಲ, ನೀನು ಕುಗ್ಗು ಅಂತೇಳಿ ನಮ್ಮನ್ನು ಏನು ಮಾಡ್ತಾನೆ? ಕುಗ್ಗಿಸೋದಕ್ಕೆ ನೋಡ್ತಾನೆ, ಬಲಹೀನ ಪಡಿಸೋದಕ್ಕೆ ನೋಡ್ತಾನೆ. ನಾವೇನು ಮಾಡಬೇಕು? ದೇವರೇ, ಬಲಹೀನವಾಗಿದೆಯಪ್ಪ ನನ್ನ ಶರೀರ, ಬಲಹೀನತೆಯಲ್ಲಿದ್ದೀನಪ್ಪ, ನನ್ನ ಬಲಪಡಿಸು. ಆತನ ಇಳಿದುಕೊಂಡು ಎಲ್ಲದಕ್ಕೂ ಶಕ್ತನೆಂದು ನೀನು ಹೇಳಿರೋ ಪ್ರಕಾರ ನನ್ನನ್ನು ಬಲಪಡಿಸು ಅಂತ ನಾವು ಕೇಳಬೇಕು. ಎಷ್ಟೋ ಸರಿ ನನಗೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಸರಿ ಸೇವೆ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ, ಸಭೆಗೆ ಬರೋ ವಿಷಯದಲ್ಲಿ ಒಂದೊಂದು ಟೈಮ್ ಕಷ್ಟ ಆಗುತ್ತೆ. ಆಗ್ತಾ ಇಲ್ಲ ದೇವ್ರೆ, ಆಗ್ತಾ ಇಲ್ಲ ದೇವ್ರೆ ಅಂತ ಹೇಳ್ತೀನಿ. ಆದರೂ ದೇವರೇ ಬಲಪಡಿಸು, ನನ್ನ ಬಲಪಡಿಸು, ನಿನ್ನ ಕೃಪೆ ಬೇಕು, ನಿನ್ನ ಕೃಪೆ ಬೇಕು ಅಂತ ಎಷ್ಟೋ ಸಾರಿ ದೇವ್ರ ಹತ್ರ ಕೇಳಿದ್ದೀವಿ. ಆದರೆ ಕೆಲವು ಟೈಮು ನಾವು ಇದನ್ನು ಹಾದು ಹೋಗಲೇಬೇಕು. ಹಾದು ಹೋದ್ರೇ ಒಂದು ಫ್ರೀಡಮ್ ನಮಗೆ ಸಿಗೋದು. ಹಾದು ಹೋಗೋದೇ ಯಾವುದು ನಮಗೆ ಒಂದು ತ್ಯಾಗ ಮಾಡಿದ್ರೇ ಅದ್ರ ವ್ಯಾಲ್ಯೂ ಏನಂತ ನಮಗೆ ಗೊತ್ತಾಗೋದು. ತ್ಯಾಗ ಮಾಡಿದ್ರೆ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಅದಕ್ಕೆ ದೇವರ ಮಕ್ಕಳೇ, ಯಾಕೆ ಒಂದು ಸ್ತ್ರೀ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು 9 ತಿಂಗಳಾದ್ಮೇಲೆ ಅವಳು ಗರ್ಭ ಧರಿಸ್ಬೇಕಂತ ದೇವ್ರು ಮಾಡಿದ ಪ್ಲ್ಯಾನ್. ಒಂದು ಮಗುವಿನ ಜನ್ಮ ಏನಂಬುದು ಆ ಸ್ತ್ರೀಗೆ ಗೊತ್ತಾಗಬೇಕು. ಗೊತ್ತಾದರೆ ಮಾತ್ರ ಆ ಮಗುನ ಅವಳು ಸರಿಯಾಗಿ ಸಾಕೋಕ್ಕಾಗೋದು. ಇಲ್ಲಾಂದ್ರೆ ಅವಳು ಸರಿಯಾಗಿ ಸಾಕಲ್ಲ, ಸರಿಯಾಗಿ ಬೆಳೆಸಲ್ಲ. 9 ತಿಂಗಳು ಎಷ್ಟು ಕಷ್ಟಪಟ್ಟು ವೇದನೆ ಪಟ್ಟು ಗರ್ಭದಲ್ಲಿ ಒಂದೊಂದು ದಿನ ಅದು ಒಂದೊಂದು ರೀತಿ, ಒಂದೊಂದು ತಿಂಗಳು ಒಂದೊಂದು ಸಿಂಪ್ಟಮ್ಸು ಒಂದು ಗರ್ಭಿಣಿ ಸ್ತ್ರೀಗೆ ಚೇಂಜಸ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ದೇವರ ಮಕ್ಕಳ ಒಂದು ಮಗು ಹೊರಗಡೆ ಬರಬೇಕಾದ್ರೆ, ಒಂದು ಜನನ ಒಂದು 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 ಸಂತಾನ ಹೊರಗಡೆ ಬರಬೇಕಾದ್ರೆ ನಾವೇನು ಮಾಡಬೇಕು? 9 ತಿಂಗಳು ಕಾಯಬೇಕು. 9 ತಿಂಗಳು ಕಾಯುವಾಗ ಅನೇಕ ಕಾರ್ಯಗಳು ದೇವರು ನಮಗೆ ಕಲಿಸ್ತಾರೆ. ಮಗು ಅಂದ್ರೇನು, ಮಗು ಯಾವ ರೀತಿ ಬೆಳೆಯುತ್ತೆ, ಹೊಟ್ಟೆನಲ್ಲಿ ದೇವರ ಸೃಷ್ಟಿ ಅಂದ್ರೇನು, ದೇವರ ಸೃಷ್ಟಿ ಕಾರ್ಯಗಳು ಯಾವ ಥರ ಅನ್ನೋದು ನಮಗಲ್ಲಿ ತಿಳಿಯಪಡಿಸುತ್ತೆ. ಅದೇ ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಏನಾದರೂ ಕಾರ್ಯ ಮಾಡಬೇಕಾದ್ರೆ ನಾವು ಕಾಯಲೇಬೇಕು. 9 ತಿಂಗಳು ಕಾಯಲೇಬೇಕು. ಕಾದ್ರೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣೋದು. ಯೋಬನಿಗೆ ಪ್ರತಿಕೂಲ ಬಂತು, ಹೋರಾಟ ಬಂತು, ಶೋಧನೆ ಬಂತು. ಅವನು 9 ತಿಂಗಳು ಕಾದಂತೆ ದೇವರ ಬಳಿಯಲ್ಲಿ. ಎಂಥ ಒಂದು ರೋದನೆ, ಎಂಥ ಒಂದು ಅವನಿಗೆ ಯಾರಿಗೂ ಬರಬಾರ್ದ ಕಷ್ಟ ಅವನಿಗೆ ಬಂತು. ಎಲ್ಲವನ್ನ ನಷ್ಟಪಡಿಸ್ಕೊಂಡ, ಎಲ್ಲವನ್ನ ಕಳ್ಕೊಂಡ. ಆದರೂ ಕೂಡ ಅವನು ದೇವ್ರನ್ನ ದೂಷಿಸಲಿಲ್ಲ, ದೇವ್ರನ್ನ ಅವನು ದೂಷಣೆ ಮಾಡಿಲ್ಲ. ಆ ಸಮಯದಲ್ಲೂ ಕೂಡ ರೋಗದಲ್ಲಿ ಕುತ್ಕೊಂಡು ತನ್ನ ಹೆಂಡತಿ ಅವನನ್ನು ದೂಷಿಸಿದ್ರು ಕೂಡ ಅವನ ಮೈಯನ್ನು ಯಾವ ರೀತಿ ಬೂದಿಯಿಂದ ಉಚ್ಚಿಕೊಂಡು ಕಲ್ಲು ತಗೊಂಡು ಕೆರ್ಕೊಳ್ತಿದ್ದಂತೆ. ಅಂಥ ಒಂದು ವೇದನೆಯಲ್ಲಿ ಬಿದ್ದಿರುವಾಗಲೂ ಅವನು ತನ್ನ ಸ್ನೇಹಿತರಿಗೋಸ್ಕರ ಅವನೇನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಏನು ಮಾಡ್ಬಿಡ್ತೀವಿ? ಕಷ್ಟ ಬಂದರೆ, ಹೋರಾಟ ಬಂದರೆ, ಏನಾದರೂ ಸ್ವಲ್ಪ ಇದು ಬಂದರೆ ನಾವು ದೇವರಿಂದ ದೂರ ಹೋಗ್ಬಿಡ್ತೀವಿ. ದೇವ್ರನ್ನ ಗುಣಗುಟ್ಟೋದಕ್ಕೆ
ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ನಂಬಿಕೆ ಕಳ್ಕೊಳ್ತೀವಿ. ಅಲ್ಲ ದೇವರ ಮಕ್ಕಳೇ, 9 ತಿಂಗಳಾದ್ಮೇಲೆ ದೇವ್ರು ಏನು ಮಾಡಿದ್ರು? ಅವನ್ನ ನಷ್ಟಪಡಿಸ್ಕೊಡೋದಕ್ಕಿಂತ ಡಬ್ಬಲ್ ಆಗಿ ದೇವರು ಅವನ ಜೀವಿತದಲ್ಲಿ ಆಶೀರ್ವಾದ ಮಾಡಿದ್ರು. ದೇವರು ಖಂಡಿತ ಯಾವಾಗ ನಾವು ನಮ್ಮ ನ್ಯಾಚುರಲ್ ಮೈಂಡಲ್ಲಿ ನಾವು ಥಿಂಕ್ ಮಾಡಬಾರ್ದು, ಸೂಪರ್ ನ್ಯಾಚುರಲ್ ಆಗಿ ನಾವು ಥಿಂಕ್ ಮಾಡಬೇಕು. ದೇವರು ನಾವು ಯೋಚನೆ ಮಾಡೋದಕ್ಕಿಂತ, ಚಿಂತಿಸೋದಕ್ಕಿಂತ, ಒಂದು ಕಣ್ಣು ಕಾಣಲಿಲ್ಲ ಒಂದು ಕಿವಿ ಕೇಳೋದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಆತನು. ಕತ್ತಲಲ್ಲಿ ಬಚ್ಚಿಟ್ಟಿರೋದು, ಮರೆ ಮಾಡಿರೋದು ನಮಗೆ ಕೈಗೆ ಸಿಗಬೇಕಾದ್ರೆ, ನಿಧಿ ನಿಕ್ಷೇಪಗಳು ಸಿಗಬೇಕಾದ್ರೆ ಕೆಲವು ನಾವು ತ್ಯಾಗ ಮಾಡಲೇಬೇಕು. ಸುಮ್ಮನೆ ಯಾವುದು ಸಿಗಲ್ಲ, ಯಾವುದೂ ಹಾಗೆ ತ್ಯಾಗ ಮಾಡಬೇಕು ದೇವರ ಮಕ್ಕಳೇ. ಅದಕ್ಕೆ ಇನ್ನು ಕೆಳಗಡೆ ವಾಕ್ಯ ನೋಡೋದಾದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಏನು ಬೇಕಾದರೂ ಬೇಡಿಕೊಳ್ಳ್ರಿ ಅದು ನಿಮಗೆ ದೊರೆಯುವುದು. ನೋಡು, ದೇವರಲ್ಲಿ ಯಾವಾಗ ನಾವು ನೆಲೆಗೊಳ್ತಿರೋ, ದೇವರು ನಮ್ಮಲ್ಲಿ ಯಾವಾಗ ನೆಲೆಗೊಳ್ತಿರೋ, ಏನು ಬೇಕಾದರೂ ಕೇಳು. ದೇವರಲ್ಲಿ ಇದನ್ನೇ ಕೇಳು, ಇಷ್ಟು ಮಾತ್ರ, ಸ್ವಲ್ಪ ಮಾತ್ರ ಕೇಳು, ಮಕ್ಕಳನ್ನ ಮಾತ್ರ ಕೇಳು, ಸ್ವಲ್ಪ ಬಿಸ್ನೆಸ್ ಕೇಳು, ಈ ಕೆಲಸ ಕೇಳು ಅಂತ ಹೇಳಿದಾರೆ ದೇವರು. ನಿನಗೆ ಯಾವ ಕೆಲಸ ಬೇಕು, ನಿನಗೆ ಯಾವ ಬಿಸ್ನೆಸ್ ಬೇಕು, ನಿನಗೆ ಯಾವ ಸೇವೆ ಬೇಕು ಕೇಳು. ಫಸ್ಟ್ ದೇವರಲ್ಲಿ ನೆಲೆಗೊಳ್ಳು. ನೀನು ದೇವರು ನಿನ್ನಲ್ಲಿ ನೆಲೆಗೊಳ್ಳಿ, ಆವಾಗ ನೀನು ಏನು ಬೇಕಾದರೂ ಕೇಳು, ನಾನು ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ನಾವು ಕೇಳಲ್ಲ ದೇವ್ರ ಹತ್ರ ಬೇಡ್ಕೊಳ್ಳಲ್ಲ. ಅಯ್ಯೋ ನನ್ನ ಜೀವಿತ ಯಾಕಪ್ಪ, ಏನಪ್ಪ ಹಿಂಗೆ ನಡೀತಾ ಇದೆ, ಏನಪ್ಪ ಹಿಂಗೆ ಆಗ್ತಾ ಇದೆ ಅನ್ನೋದು ಸೈತಾನು ಬ್ಯಾಟಲ್ ಆಫ್ ಮೈಂಡ್ ಅವನು ಇಲ್ಲಿ ಬಂದು ಕ್ರಿಯೆ ಮಾಡ್ತಾನೆ. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ಅಯ್ಯೋ ನನ್ನ ಜೀವನ ಏನಾಗ್ಬಿಡ್ತೋ, ನನ್ನ ಬಿಸ್ನೆಸ್ ಏನಾಗ್ಬಿಡ್ತೋ, ನನ್ನ ಕೆಲಸ ಏನಾಗ್ಬಿಡ್ತೋ, ನನ್ನ ಕುಟುಂಬ ಏನಾಗ್ಬಿಡ್ತೋ ಅಂತೇಳಿ ಸೈತಾನ ಮಾತುಗಳಿಗೆ ನಾವು ಕಿವಿಗೊಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಅದಕ್ಕೆ ದೇವರ ಮಕ್ಕಳೇ, ದೇವರಲ್ಲಿ ನೆಲೆಗೊಂಡು, ಆತನು ನಿನ್ನಲ್ಲಿ ನೆಲೆಗೊಂಡಾಗ, ದೇವರು ನನ್ನಲ್ಲಿ ನೆಲೆಗೊಂಡಾಗ ಏನಾದರೂ ಕೇಳು, ಆತ ನಿನಗೆ ಕೊಡ್ತಾನಂತ ದೇವರು ಹೇಳಿದ್ದಾರೆ. ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ನೋಡಿ, ಎಲ್ಲಿ ನೀನು ದೇವ್ರನಾಮನ ಮಹಿಮೆ ಪಡಿಸೋದು, ಎಲ್ಲಿ ದೇವ್ರನಾಮ ಮೇಲೆ ಕೆತ್ತಲ್ಪಡೋದು? ನೀನು ಯಾವಾಗ ಬಹಳ ಫಲ ಕೊಡ್ತೀಯೋ ಅಲ್ಲೇ ದೇವನಾಮ ಮಹಿಮೆ ಹೊಂದೋದು. ಬಹಳ ಫಲ ಕೊಡೋದ್ರಿಂದ ಮಾತ್ರನೇ ನಾವು ದೇವನಾಮನ ಮಹಿಮೆ ಪಡಿಸೋಕ್ಕಾಗೋದು. ಫಲ ಕೊಡದೇ ಇದ್ರಾಗ ನಾವು ಹೇಗೆ ದೇವ್ರನಾಮನ ಮಹಿಮೆ ಪಡಿಸೋಕ್ಕಾಗುತ್ತೆ? ಆಗಲ್ಲ ಮಹಿಮೆ ಪಡಿಸೋಕ್ಕೆ. ಯೇಸು ಸ್ವಾಮಿ ತನ್ನ ತಂದೆಯಾದ ದೇವರ ಒಬ್ಬನೇ ಮಗನು, ಆತನ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ದೇವರ ಮಗನು, ಲೋಕ ಸೃಷ್ಟಿಕರ್ತನ ಮಗನು, ಒಬ್ಬನೇ ಮಗನು. ಆತನು ಬಂದು ಭೂಲೋಕದಲ್ಲಿ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಯೋಹಾನ ಬರೆದ ಸುವಾರ್ತೆ 15:17 ಇದೆ ಅನ್ಸುತ್ತೆ, ಐ ಥಿಂಕ್. ಅದೆಲ್ಲೋ ಇದೆ, ಬೆಳಗ್ಗೆ ತಾನೇ ಓದಿದೆ ನಾನು. ಅಲ್ಲಿ ಏನಂತ ಯೇಸು ಸ್ವಾಮಿ ಏನಂತ ಪ್ರೇಯರ್ ಮಾಡ್ತಾರೆ? ಕಣ್ಣೆತ್ತಿ ಪರ್ವತದ ಕಡೆ ನೋಡ್ತಾ ಇದ್ದೀನಿ, ತಂದೆ ಆದ ದೇವರೇ, ನನ್ನನ್ನು ನೀನು ಮಹಿಮೆ ಪಡಿಸು, ನಾನು ನಿನ್ನನ್ನು ಮಹಿಮೆ ಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ದೇವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ನನಗಿದು ಕೊರೋನಾ ಟೈಮಲ್ಲಿ ನನಗೆ ಈ ವಾಕ್ಯ ಕೇಳಿ ಸ್ವಂತ ಯೇಸು ಸ್ವಾಮಿನೇ ಕೇಳ್ಕೊಳ್ತಾ ಇದ್ದಾರೆ ದೇವರ ಬಳಿಯಲ್ಲಿ ಮಹಿಮೆ ಪಡಿಸು ಅಂತ ನನಗೆ ಆಶ್ಚರ್ಯ ಆಯ್ತು ಈ ವಾಕ್ಯ ಕೇಳಿ. ಅಂದರೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನನ್ನನ್ನು ಮಹಿಮೆ ಪಡಿಸು, ನಾನು ನಿನ್ನ ಮಹಿಮೆ ಪಡಿಸ್ತೀನಿ ದೇವ್ರೆ. ಇವಾಗ ನಾವು ಮತ್ತೊಬ್ಬರಿಗೆ ಸಾಕ್ಷಿಯಾಗಿದ್ರೆ ತಾನೇ ಮತ್ತೊಬ್ಬರಿಗೆ ನಾವು ಸಾಕ್ಷಿ ಹೇಳೋಕ್ಕಾಗೋದು. ನನ್ನ ಜೀವಿತದಲ್ಲಿ ಏನಾದರೂ ಆಶೀರ್ವಾದ ಇದ್ರೆ ತಾನೇ ಮತ್ತೊಬ್ಬನ ನಾವು ದೇವ್ರು ನನ್ನ ಜೀವಿತದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದು. ಅದಕ್ಕೆ ಯೇಸು ಸ್ವಾಮಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನನ್ನನ್ನು ನೀನು ಮಹಿಮೆ ಪಡಿಸು, ನಾನು ನಿನ್ನನ್ನು ಮಹಿಮೆ ಪಡಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮೂಲಕ ನಾವು ಕೇಳಿಕೊಳ್ಳೋಣ, ದೇವರೇ ನಮ್ಮನ್ನು ಮಹಿಮೆ ಪಡಿಸು, ನಮ್ಮನ್ನು ಇನ್ಕ್ರೀಸ್ ಮಾಡು, ಎಲ್ಲ ಮಂಡಳದಲ್ಲೂ ನಮಗೆ ಇನ್ಕ್ರೀಸ್ ಆಗಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮಕ್ಕಳೇ, ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ದೇವರು ಮಾತಾಡೋದಕ್ಕೆ ನಾನು ಮಾತಾಡಿದ್ದು ದೇವರ ಮಕ್ಕಳೇ, ಅನೇಕನೇ ವಾಕ್ಯದಲ್ಲಿ ಬಲಪಡಿಸಿ ದೇವರ ಆಶೀರ್ವಾದ ಮಾಡಲಿ. ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನೀವು ಪ್ರಾರ್ಥನೆ ಮಾಡಿ. ಎಲ್ಲಿ ನಾವು ಫಲ ಕೊಡದೆ ಏನಾದರೂ ತಪ್ಪು ಮಾಡಿದ್ದೀರಾ ಏಸಪ್ಪ, ತಪ್ಪಾದ ದಾರಿಯಲ್ಲಿ ನಾವು ಹೋಗಿದ್ದೀರಾ, ನಿಮ್ಮನ್ನೇ ನೀವು ದೇವರ ಹಸ್ತದಲ್ಲಿ ಮಾತಾಡ್ರಿ. ನೀವೇನಾದರೂ ಮೊಂಡುತನ ಮಾಡಿಕೊಂಡು ದೇವ್ರ ವಾಕ್ಯಕ್ಕೆ ವಿಧೇಯರಾಗದೆ, ದೇವರ ಶಬ್ದಕ್ಕೆ ಕಿವಿಗೊಡದೆ ನೀನು ಸುಮ್ಮನೆ ಕುತ್ಕೊಂಡು ಎದ್ದು ಹೋದರೆ ನೀನು ಫಲ ಕೊಡೋದ ಆ ರೀತಿಯಲ್ಲಿ ದೇವರು ನಿನ್ನನ್ನು ಯಾವ ರೀತಿ ಫಲ ಕೊಡೋದೇ ಇರೋ ಅಂತ ಆ ಕೊಂಬೆನ ಕತ್ತರಿಸಿ ಬಿಸಾಡ್ತಾರೋ ಅದೇ ರೀತಿ ದೇವರು ಕೂಡ ಬಿಸಾಡ್ತಾರೆ. ದೇವರ ಮಕ್ಕಳೇ, ಅಂಥ ಒಂದು ಫಲ ಕೊಡದೇ ಇರೋ ಕೊಂಬೆ ನಾವು ಆಗದಂತೆ ಅಪ್ಪ ನಾವು ಫಲ ಕೊಡುವವರಾಗಿರ್ಬೇಕಪ್ಪ, ಫಲ ಕೊಡುವವರಾಗಿರ್ಬೇಕಪ್ಪ. ನಿನ್ನ ರಾಜ್ಯಕ್ಕಾಗಿ, ನಿನಗಾಗಿ, ನೀತಿಗೆ ಅಪ್ಪ ನಿನಗೆ ಹೆಚ್ಚು ಫಲ ಕೊಡುವವರಾಗಿರ್ಬೇಕು ಸ್ವಾಮಿ. ಅಪ್ಪ ನಾವು ಫಲ ಕೊಡುವುದಾದರೆ ಮಾತ್ರ ನೀನು ನಾಮ ಮಹಿಮೆ ಹೊಂದಿಸೋಕ್ಕಾಗೋದು. ನಾವು ಫಲ ಕೊಡಬೇಕಪ್ಪ ಯೇಸುವೇ, ಫಲ ಕೊಡುವವರಾಗಿರ್ಬೇಕಪ್ಪ. ನೀನು ತೋಟಗಾರನಪ್ಪ ಅಪ್ಪ ಕರ್ತನೆ, ನಾವು ನಿನ್ನ ಕೊಂಬೆಗಳಾಗಿದ್ವಿ ಸ್ವಾಮಿ. ಅಪ್ಪ ನೀನು ದ್ರಾಕ್ಷೆ ಬಳ್ಳಿ ಅಪ್ಪ, ನಾವು ಕೊಂಬೆಗಳು ರಾಜ ಯೇಸುವೆ. ಅಪ್ಪ ಫಲ ಕೊಡುವವರಾಗಿರ್ಬೇಕು ಸ್ವಾಮಿ. ಅಪ್ಪ ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಜೀಸಸ್ ಅಪ್ಪ ಯೇಸುವೆ. ಕರ್ತನೆ, ಫಲ ಕೊಡದಿರೋ ಕೊಂಬೆನ ಕತ್ತರಿಸಿ ಬಿಸಾಡ್ತೀನಿ ಅಂತ ಹೇಳಿದ ರೀತಿಯಲ್ಲಿ ಬಹಳ ಫಲ ಕೊಡುವವರಾಗಿರ್ಬೇಕಪ್ಪ. ನಿನ್ನಲ್ಲಿ ನಾವು ನೆಲೆಗೊಳ್ಬೇಕು, ನೀನು ನನ್ನಲ್ಲಿ ನೆಲೆಗೊಳ್ಬೇಕಪ್ಪ. ನಿನ್ನ ವಾಕ್ಯದ ಪ್ರಕಾರ ನಡಿಬೇಕು ರಾಜ.
ಬಾಯಿ ತೆಗೆದು ಪ್ರಾರ್ಥನೆ ಮಾಡಿರಿ. ದೇವರೇ, ನಾನು ಫಲ ಕೊಡುವವರಾಗಿರಬೇಕು, ನಾನು ಫಲ ಕೊಡುವವನಾಗಿರಬೇಕು, ನಾನು ಫಲ ಕೊಡುವವಳಾಗಿರಬೇಕು ಅಂತೇಳಿ ನೀನು ದೇವರ ಸಮ್ಮುಖದಲ್ಲಿ ಮಾತಾಡ್ತಾ ಇರೋದು, ನನ್ನ ಸಮ್ಮುಖದಲ್ಲ, ದೇವರ ಸಮ್ಮುಖದಲ್ಲಿ ನೀನು ಮಾತಾಡ್ತಾ ಇರೋದು. ಪ್ರಾರ್ಥನೆ ಮಾಡಿರಿ. ಯೇಸುವೆ, ನಾನು ಫಲ ಕೊಡುವವಳಾಗಿರ್ಬೇಕಪ್ಪ. ಯೇಸುವೆ ಅಪ್ಪ, ನಿಮಗೆ ಸ್ತೋತ್ರ ಯೇಸುವೆ. ಅಪ್ಪ, ಫಲ ಕೊಡದಿರೋ ಕೊಂಬೆನ ಕತ್ತರಿಸಿ ಬಿಸಾಡ್ತೀನಿ ಅಂತ ಹೇಳಿದ ರೀತಿಯಲ್ಲಿ ಫಲ ಕೊಡದ ಕೊಂಬೆಯಾಗಿ ನಾವು ಆಗಬಾರ್ದು ರಾಜ. ಫಲ ಕೊಡುವ ಕೊಂಬೆಗಳಾಗಿ ನಮ್ಮನ್ನು ಮಾರ್ಪಡಿಸು ಯೇಸುವೆ. ಇನ್ನೂ ಹೆಚ್ಚಾಗಿ ಬಹಳ ಫಲ ಕೊಡುವ ರೀತಿಯಲ್ಲಿ ಆ ನಿನ್ನ ಪ್ರೀತಿಯನ್ನು, ಆ ನಿನ್ನ ತ್ಯಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ದೇವರೇ. ಈ ಲೋಕದ ಹಣದಿಂದ, ಐಶ್ವರ್ಯದಿಂದ, ಸಂಪತ್ತಿಂದ ಓಡಿ ಹೋಗದಂತೆ ಅಪ್ಪ ಕರ್ತನೆ, ನಿನ್ನಗಾಗಿ ನಿನ್ನ ತ್ಯಾಗವನ್ನು ಅರ್ಥ ಮಾಡಿಕೊಂಡು ನಿನ್ನ ಚಿತ್ತ ನೆರವೇರಿಸೋದ್ರಲ್ಲಿ ಅಪ್ಪ ಯೇಸುವೆ ಸ್ತೋತ್ರ ಯೇಸುವೆ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ಕೆಲಸಕ್ಕೆ ಬಾರದ ಪಾತ್ರೆಯನ್ನು ನಿರಾಕರಿಸಿ ತಳ್ಳಿ ಬಿಡದೆ. ಕೆಲಸಕ್ಕೆ ಬಾರದ ಪಾತ್ರೆಯನ್ನು ನಿರಾಕರಿಸಿ ತಳ್ಳಿ ಬಿಡದೆ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಎಲ್ಲರೂ ಸೇರಿ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಸೃಷ್ಟಿಕರ್ತನೇ,
ಸೃಷ್ಟಿಸಿನೋಡಯ್ಯ. ಹೌದು ಏಸಪ್ಪ ಕರ್ತನೆ, ಅಲ್ಲೆಲ್ಲೂಯ, ಸ್ತೋತ್ರಪ್ಪ. ಹೌದು ರಾಜ, ಫಲ ಕೊಡುವವರಾಗಿರ್ಬೇಕಪ್ಪ. ಫಲ ಕೊಡೋದ ಕೊಂಬೆ ನಾವು ಆಗಿರಬಾರ್ದು ಸ್ವಾಮಿ. ಅಪ್ಪ ನೀನು ಕುಂಬಾರು, ನಾವು ಜೇಡಿ ಮಣ್ಣಪ್ಪ. ನೀನು ದ್ರಾಕ್ಷಿ ಬಳ್ಳಿ, ನಾವು ನಿನ್ನ ಕೊಂಬೆಗಳಾಗಿದ್ದೇವೆ ಸ್ವಾಮಿ. ನಿನ್ನಲ್ಲಿ ನೆಲೆಗೊಂಡು ನಾವು ಕರ್ತನೆ ಅಪ್ಪ, ಕರ್ತನೆ ನೀನು ನನ್ನಲ್ಲಿ ನೆಲೆಗೊಂಡವರಾಗಿ ಅಪ್ಪ ಏನೆಲ್ಲ ನಾವು ಬೇಡಿಕೊಳ್ತಿರೋ ಅದೆಲ್ಲ ನಿಮಗೆ ದೊರಕುತ್ತಂತ ಹೇಳಿದ ಹಾಗೆ ಇಲ್ಲಿ ಕೂಡಿ ಬಂದಿರೋ ಯಾರೆಲ್ಲ ಬೇಡಿಕೊಳ್ತಾ ಇದ್ದಾರೋ, ಯಾರೆಲ್ಲ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದಾರೋ, ಯಾರೆಲ್ಲ ನಾನು ಫಲ ಕೊಡುವನಾಗಿರ್ಬೇಕಂತೇಳಿ ತಲೆ ತಗ್ಗಿಸಿಕೊಂಡು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರು ಅನೇಕರಿಗೆ ಫಲ ಕೊಡುವ ಹಾಗೆ ನೀನು ಮಾರ್ಪಡಿಸು ದೇವರೇ. ಇದಕ್ಕೆ ಗೊತ್ತಿಲ್ಲದೆ ಅವ್ರನ್ನೂ ಕೂಡ ಅವರ ಕಣ್ಣುಗಳು ತೆರೆದು ಫಲ ಕೊಡುವನಾಗಿರ್ಬೇಕು, ನಾನು ಅನೇಕರಿಗೆ ಫಲ ಕೊಡಬೇಕಂತೇಳಿ ಅಪ್ಪ ಮಾನಸಾಂತರ ಹೊಂದತಕ್ಕಂತೆ ಒಬ್ಬೊಬ್ಬರನ್ನ ಬದಲಾಯಿಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲವನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಾಣಿಕೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಶಿಲ್ಪಾ ಸಿಸ್ಟರ್ ಕಾಣಿಕೆಗಾಗಿ ಹಾಡನ್ನು ಹಾಡ್ತಾರೆ.